ನನ್ನೆಲ್ಲ ಆತ್ಮ ಬಂಧುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತ, ಈ ದಿನದ ಈ ವಿಚಾರಧಾರೆಯನ್ನ ನಾವು ಹಂಚ್ಕೋತಾ ಹೋಗೋಣ. ನಿನ್ನೆಯವರೆಗೂ ನಾವು ನೋಡಿದ್ವಿ, ನಮ್ಮ ಒಳಗಡೆ ಇರುವಂತಹ ಭೌತಿಕ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಇದಷ್ಟ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದೆಲ್ಲವೂ ಒಂದು ಭಾಗ ಆದ್ರೆ ನಿರ್ವಾಣ ಶರೀರ, ವಿಶ್ವಮಯ ಶರೀರ ಏನು ನಾವು ಇದು ಒಂದಿದೆಯಲ್ಲ, ಇದು ಎಲ್ಲದಕ್ಕೂ ಮೀರಿ ಇದು ಒಂದು ಈಕ್ವಲ್. ಈ 6ಕ್ಕೂ ಈಕ್ವಲ್ ಇದು ಒಂದು. ಅಂದ್ರೆ 6:1 ಅಂತ ಹೇಳ್ತಾರಲ್ಲ, ಹಾಗೆ ಇದು 6 ಕೊಟ್ಟಿದ್ರೆ ಇದು ಎಲ್ಲವನ್ನ ಮೀರಿದಂತಹದ್ದು ನಮ್ಮ ಈ ನಿರ್ವಾಣ ಶರೀರ ಅನ್ನುವಂಥದ್ದು. ಈ ಹೆಸರೇ ನಮಗೆ ತೋರಿಸುತ್ತೆ ನಿರ್ವಾಣ ಅಂತ ಹೇಳಿ. ಇದನ್ನ ಒಮ್ಮೆ ಹಾರ್ಟ್ಫುಲ್ ಆಗಿ ನಾವು ಇದನ್ನ ಉಚ್ಚಾರ ಮಾಡಿದ್ರೆ ಸಾಕು, ನಮ್ಮ ಒಳಗಡೆ ಇರುವಂತಹ ನರನಾಡಿಗಳೆಲ್ಲ ಕೂಡ ಅದ್ಭುತವಾದ ಚೈತನ್ಯವನ್ನ ಫೀಲ್ ಮಾಡುತ್ತೆ. ಕೇವಲ ಈ ಪದವನ್ನ ಉಚ್ಚರಿಸೋದ್ರಿಂದ, ಕೇವಲ ಈ ಪದವನ್ನ ಹೇಳೋದ್ರಿಂದನೇ ಇಷ್ಟು ವೈಬ್ರೇಷನ್ ನಮಗಾಗತ್ತೆ ಅಂತಂದ್ರೆ ಏನಿದೆ ಇದರಲ್ಲಿ, ಇದರ ವಿಚಾರ ಏನು, ನಿರ್ವಾಣ ಅಂದ್ರೆ ಏನು, ನಿರ್ವಾಣಕ್ಕೆ ಒಂದು ಶರೀರ ಬೇರೆ ಇದೆಯಾ, ಇದು ತುಂಬಾ ಆಳವಾದ ವಿಚಾರ. ಇದು ನಿರ್ವಾಣ ಅಂದರೇನೆ ನಾವು ತುಂಬಾ ಎಲ್ಲವನ್ನು ಬಿಡೋದು ಅಂತ ಅರ್ಥ ಅಲ್ಲ. ಎಲ್ಲವನ್ನ ಬಿಡೋದು ಅನ್ನೋದು ಅರ್ಥ ಅಲ್ಲ, ಎಲ್ಲವನ್ನ ಹಿಡ್ಕೊಳ್ಳೋದು ಅನ್ನೋದು ಅರ್ಥ ಅಲ್ಲ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ ಹೇಳಿ. ತಾವರೆಯ ರೀತಿ ಇರ್ಬೇಕು ಅಂತ ಹೇಳ್ತಾರೆ. ಕೆಸರಿನ ತಾವರೆಯ ರೀತಿಯಲ್ಲಿ ಇರ್ಬೇಕು ಅಂದ್ರೆ ಏನರ್ಥ? ಬಾಯಲ್ಲಿ ಹೇಳೋದ ಅಥವಾ ಅನುಭವಿಸುವುದ? ಅನುಭವಿಸುವುದಕ್ಕೂ ಬಾಯಲ್ಲಿ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇದನ್ನ ಟು ಬಿ ಫ್ರ್ಯಾಂಕ್, ಈ ವಿಚಾರವನ್ನ ನಾನು ಹೇಳ್ಬೇಕು ಅಂತಂದ್ರೆ ನನ್ನ ಒಳಗಡೆ ಇರುವಂತಹ ಆತ್ಮ ತುಂಬಾ ಎಷ್ಟು ಆನಂದ ಫೀಲ್ ಆಗತ್ತೆ ಅಂತಂದ್ರೆ ಅದರ ಒಂದು ಸವಿ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನ ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ ಅಷ್ಟೇನೆಯ. ಇಲ್ಲಿ ಉತ್ಪ್ರೇಕ್ಷೆ ಅಲ್ಲ, ಉತ್ಪ್ರೇಕ್ಷೆಯಾಗಿ ತಿಳ್ಕೊಬೇಡಿ ಯಾರು ದಯವಿಟ್ಟು. ನಮ್ಮ ಆತ್ಮಾನುಭೂತಿ ಅಂತ ನಾವು ಯಾವಾಗ ಅದನ್ನ ಫೀಲ್ ಮಾಡ್ತೀವಿ, ಈ ಅನುಭೂತಿಯನ್ನ ನಾವು ಪಡಿತಾ ಹೋಗ್ತೀವಿ. ಆತ್ಮಾನುಭೂತಿ ಅನ್ನುವಂಥದ್ದೇ ಎನ್ಲೈಟ್ಮೆಂಟಿನ ಫಸ್ಟ್ ಸ್ಟೆಪ್, ಅಂದ್ರೆ ಜ್ಞಾನೋದಯದ ಮೊದಲನೆಯ ಹಂತ. ಯಾವುದು? ಆತ್ಮಾನುಭೂತಿ ಅನ್ನುವಂಥದ್ದು. ಅಂದ್ರೆ ಆತ್ಮದ ಪರವಾಗಿ ನಾನು ಹೇಗೆ ಫೀಲ್ ಮಾಡ್ತಿದ್ದೀನಿ, ಆತ್ಮವನ್ನ ನಾನು ಹೇಗೆ ಅನುಭವಿಸ್ತಿದ್ದೀನಿ ಅನ್ನುವಂತಹ ಫೀಲಿಂಗೇನೆ ನಮಗೆ ಜ್ಞಾನೋದಯದ ಮೊದಲನೇ ಹೆಜ್ಜೆ. ಈಗ ಬಹಳಷ್ಟು ಜನ ಫೀಲ್ ಮಾಡಿರ್ತೀವಿ ಏನಂದ್ರೆ, ತುಂಬಾ ಆಳವಾದ ಧ್ಯಾನವನ್ನ ಮಾಡದ್ಮೇಲೆ ಒಂದು ಅದ್ಭುತವಾದ ಆನಂದದ ಸ್ಥಿತಿಯನ್ನ ನಾವು ಅನುಭವಿಸ್ತೀವಿ. ಕಾರಣ ಇಲ್ಲ, ಅದಕ್ಕೆ ಕಾರಣನೇ ಇಲ್ಲ. ಇವತ್ ನಾವ್ ಏನಾರ ಸ್ಪೆಷಲ್ ಆಗಿ ಮಾಡಿದೀವ? ಇಲ್ಲ. ಸ್ಪೆಷಲ್ ಊಟ ಮಾಡಿದೀವ? ಇಲ್ಲ. ಸ್ಪೆಷಲ್ ಬಟ್ಟೆ ಹಾಕೊಂಡಿದೀವ? ಇಲ್ಲ. ಬಟ್ ಒಳಗಡೆಯಿಂದ ಆನಂದ ಅನ್ನುವಂಥದ್ದು ಉಕ್ಕಿ ಹರಿತಾ ಇರುತ್ತೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಕಾರಣ ಇಲ್ಲ, ಆದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಅನ್ನುವಂತಹ ಫೀಲಿಂಗ್ ಬರುತ್ತೆ ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಧ್ಯಾನವನ್ನ ಮಾಡಿ ಆ ಧ್ಯಾನದ ಒಳಗಡೆ ಅನುಭೂತಿಯನ್ನ ಪಡಿತೀವಲ್ವಾ, ಆಗ ನಮ್ಗೆ ಇಂಥ ಒಂದು ಫೀಲಿಂಗ್ ಆಗತ್ತೆ. ಈ ಅದ್ಭುತವಾದ ಆನಂದದ ಫೀಲಿಂಗ್ ಯಾವಾಗ ಬರುತ್ತೆ ಅಂದ್ರೆ ನಾವು ಆತ್ಮಾನುಭೂತಿಯನ್ನ ಪಡೆದಾಗ, ಅಂದ್ರೆ ಆ ಆತ್ಮದ ಸ್ಥಿತಿಯನ್ನ ರೀಚ್ ಆದಾಗ
ನಮ್ಮ ಒಳಗಡೆ ಇಂತಹ ಅದ್ಭುತವಾದ ಆನಂದದ ಸ್ಥಿತಿ ನಮಗೆ ಸಿಕ್ಕತ್ತೆ. ಈ ಅದ್ಭುತವಾದ ಆನಂದದ ಸ್ಥಿತಿ ನಾವು ಫಿಸಿಕಲ್ ಲೈಫ್ ಆನಂದ ಏನಿದೆಯೋ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಫಿಸಿಕಲ್ ಲೈಫ್ ಅಲ್ಲಿ ನಾವು ಏನು ಸಂತೋಷವನ್ನ ಅನುಭವಿಸ್ತೀವಿ, ಆನಂದ ಅನುಭವಿಸ್ತೀವಿ, ಅದಕ್ಕಿಂತ ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಈ ಒಂದು ಆನಂದವನ್ನ ನಾವು ಫೀಲ್ ಮಾಡ್ಲಿಕ್ಕೆ ಸಾಧ್ಯ. ಆಯ್ತು, ಇವತ್ತು ನನಗೆ ತುಂಬಾ ಆನಂದವಾಗಿದ್ದೀನಿ, ಐ ಆಮ್ ಫೀಲಿಂಗ್ ವೆರಿ ಗ್ರೇಟ್ ಅಂತ ಅನ್ಸಿತ್ತು. ಆದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲೇ ನಮ್ಗೆ ಒಂದು ಪರೀಕ್ಷೆ ಬರುತ್ತೆ. ಇದು ಖಂಡಿತವಾಗಿ ಸತ್ಯ. ಇದು ನಾವು ಯಾವಾಗ ಆತ್ಮಾನುಭೂತಿಯನ್ನ ಪಡೆಯೋದಕ್ಕೆ ಪ್ರಾರಂಭ ಮಾಡ್ತೀವೋ ಹಾಗಾದ್ರೆ ಹಿಂದೆನೆ ಪರೀಕ್ಷೆಗಳು ನಮಗೆ ಎದುರಾಗ್ತಾ ಹೋಗುತ್ತೆ. ತುಂಬಾ ಏನಕ್ಕೆ ಈ ಪರೀಕ್ಷೆಗಳು ಅಂತಂದ್ರೆ, ಈ ಅನುಭೂತಿಯನ್ನ ನೀನು ಅನುಭವಿಸಿದೆಯಲ್ಲ, ಇದರ ಸಾರವನ್ನ ನೀನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಈ ಫಿಸಿಕಲ್ ಲೈಫ್ ಅಲ್ಲಿ ಕೂಡ ಮುಂಚೆ ಎಲ್ಲ ಏನ್ ಹೇಳ್ತಾ ಇದ್ರು, ಶರೀರವನ್ನ ಬಿಟ್ಟ ಮೇಲೆ ನಿರ್ವಾಣ ಸ್ಥಿತಿ ಅಂತ ಹೇಳ್ತಾ ಇದ್ರು. ಆದ್ರೆ ಅಲ್ಲ, ಈ ಶರೀರದಲ್ಲಿ ಇರ್ತಾನೆ ನಾವು ನಿರ್ವಾಣ ಸ್ಥಿತಿಯನ್ನ ಅನುಭವಿಸ್ಬೇಕು. ಈ ನಿರ್ವಾಣ ಸ್ಥಿತಿ ಅನ್ನೋದಕ್ಕೆ ಇನ್ನೊಂದು ಸಿಂಪಲ್ ಅಂದ್ರೆ ಸಮಾಧಿಯ ಸ್ಥಿತಿ ಅಂತ ಕೂಡ ನಾವು ಹೇಳ್ಕೋಬಹುದು. ಈ ಸಮಾಧಿಯ ಸ್ಥಿತಿಯನ್ನ ಅನುಭವಿಸುವುದಕ್ಕೆ, ಈ ಶರೀರದಲ್ಲಿ ಇರ್ತಾನೆ ಅನುಭವಿಸೋದಕ್ಕೆ ನಾವು ಪ್ರಾರಂಭ ಮಾಡಿದಾಗ ಅದ್ರ ಹಿಂದೆನೆ ಪರೀಕ್ಷೆಗಳು ಏನ್ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ, ಇದನ್ನ ನೀನು ಅನುಭವಿಸ್ತಿದೀಯಲ್ಲ, ಎಷ್ಟು ಸಮಯದ ಒಳಗೆ ತನಕ ನೀನು ಉಳಿಸ್ಕೋಬಲ್ಲೆ, ಈ ಆನಂದದ ಸ್ಥಿತಿಯನ್ನ ಎಷ್ಟು ಸಮಯ ನೀನು ಅನುಭವಿಸಬಲ್ಲೆ ಅನ್ನೋದಕ್ಕೋಸ್ಕರ ನಮ್ಗೆ ಪರೀಕ್ಷೆಗಳನ್ನ ಎದುರು ಮಾಡ್ತಾ ಇರ್ತಾರೆ, ಪರೀಕ್ಷೆಗಳನ್ನ ಇಡ್ತಾ ಇರ್ತಾರೆ. ಈ ಪರೀಕ್ಷೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಪರೀಕ್ಷೆ ಅನ್ನೋದು ಯಾವಾಗ ನಮ್ಮ ಅರಿವಿಗೆ ಬರುತ್ತೋ ಆಗ ನಾವ್ ಅದ್ರ ಬಗ್ಗೆ ಅವೇರ್ನೆಸ್ ತಗೊಳ್ತೀವಿ. ಅಲ್ಲಿಯವರೆಗೂ ನಾವ್ ಏನ್ ಮಾಡ್ತೀವಿ, ಇದು ಪರೀಕ್ಷೆ ಅನ್ನೋಂತ ಅವೇರ್ನೆಸ್ ಬರ್ಲಿಲ್ಲ ಅಂತಂದ್ರೆ ಆ ಪರಿಸ್ಥಿತಿಯ ಒಳಗಡೆ ಮುಳುಗೋಗಿ, ಆ ಪರಿಸ್ಥಿತಿಯ ಒಳಗಡೆ ಮುಳುಗೋಗಿ ಆ ಪರಿಸ್ಥಿತಿಗೆ ಕಾರಣರಾದಂತ ಜನರನ್ನ ನಾವು ನಿಂದಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಾವು ನಿಂದಿಸಿದ್ವಿ ಇನ್ನೊಬ್ರನ್ನ ಅಂದ್ರೆ ಅಲ್ಲಿ ನಮ್ಮ ನಿರ್ವಾಣ ಸ್ಥಿತಿ ಫೇಲ್, ನಾವು ಫೇಲ್ ಆದಂಗೆ. ಅದಕ್ಕೆ ನಾವು ಗಮನ ಇಡೋದನ್ನ ಕಲಿಬೇಕು. ಇದು ನಿರಂತರವಾಗಿ ನನಗೆ ಆನಂದವನ್ನ ತಂದ್ಕೊಡ್ಬೇಕು. ಎಂತಹದ್ದೇ ಪರಿಸ್ಥಿತಿ ಇರ್ಲಿ, ಯಾವುದೇ ಮನುಷ್ಯರ ಆಗ್ಲಿ ಪ್ರಾಣಿಗಳಾಗ್ಲಿ ನಮಗೆ ನೋವನ್ನ ಕೊಟ್ಟಾಗಲೂ ಕೂಡ ಅದನ್ನ ಸಮಸ್ಥಿತಿಯಿಂದ ತೆಗೆದುಕೊಳ್ಳೋದು ಬಹಳ ಕಷ್ಟ ಇರುತ್ತೆ. ಆದರೂ ಕೂಡ ಆಂತರ್ಯದಿಂದ ಅದನ್ನ ಸಮಸ್ಥಿತಿಯಲ್ಲೇ ತೆಗೆದುಕೋಬೇಕು ನಾವು. ಬಾಹ್ಯದಲ್ಲಿ ಕೆಲವು ಸಾರ್ತಿ ಈ ಪರೀಕ್ಷೆಗಳನ್ನ ಎದುರಿಸುವಾಗ ಭೌತಿಕ ದೃಷ್ಟಿಕೋನದಿಂದ ಕೂಡ ನಾವು ಅಲ್ಲಿ ಪಾತ್ರ ಮಾಡ್ತೀವಿ. ಆದ್ರೆ ನಮ್ಮ ಆಂತರ್ಯದಲ್ಲಿ ಪ್ರೇಮ ಅನ್ನುವಂತಹದ್ದು, ಆತ್ಮಿಕ ಪ್ರೇಮ, ಅನಿರ್ಬಂಧಿತ ಪ್ರೇಮ ಅನ್ನೋದು ಕುಗ್ಗಬಾರದು. ಅಂತಹ ಒಂದು ಸ್ಥಿತಿಯನ್ನ ಕಾಪಾಡಿಕೊಳ್ಳೋ, ಈಗ ಹೇಳ್ತಾರಲ್ವಾ, ಒಂದು ವ್ಯಕ್ತಿತ್ವ ಇರಬಹುದು, ನಮ್ಮ ಗುಣಗಳಿರಬಹುದು, ಯಾರು ಹೀಗ್ ಮಾಡು ಅಂತ ನಮಗೆ ಹೇಳ್ಕೊಟ್ಟಿರಲ್ಲ. ನಮ್ಮ ಗುಣಗಳನ್ನ ನಾವೇ ಬೆಳೆಸ್ಕೊಂಡಿರ್ತೀವಿ, ಅದು ಸಹಜವಾಗಿ ವ್ಯಕ್ತ ಆಗ್ತಾ ಇರುತ್ತೆ. ಹೌದಲ್ವಾ? ನಾವು ಮಾಡುವಂತಹ ಕ್ರಿಯೆಗಳಿಂದ ನಮ್ಮ ಗುಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ, ನಮಿಗೂ ಗೊತ್ತಾಗ್ತಾ ಇರುತ್ತೆ. ಇನ್ನೊಬ್ಬರಿಗೆ ಮಾತ್ರ ಅಲ್ಲ, ನಮಿಗೂ ಅದು ಅರ್ಥ ಆಗ್ತಾ ಇರುತ್ತೆ, ಇಂತಹ ಗುಣಗಳು ನನ್ನ ಒಳಗಡೆ ಇದೆ ಅನ್ನೋಂಥದ್ದು. ಎಲ್ಲಿಯವರೆಗೆ ಈ ಬ್ಯಾಲೆನ್ಸಿಂಗ್ ಅನ್ನೋಂಥದ್ದು ಬರೋದಿಲ್ವೋ, ಎಲ್ಲವನ್ನು ಆನಂದದ ಸ್ಥಿತಿಯಲ್ಲಿ ಸ್ವೀಕರಿಸುವಂತಹ ಸ್ಥಿತಿ ನಮಗೆ ಸಹಜವಾಗಿ ಬರೋದಿಲ್ವೋ, ಅಲ್ಲಿಯವರೆಗೂ ಇದರ ಪಾಠಗಳನ್ನ ಪರಿಸ್ಥಿತಿಯ ಮುಖಾಂತರ ನಮಗೆ ಕೊಡ್ತಾನೆ ಇರ್ತಾರೆ. ಈಗ ಹೇಳ್ತಾರಲ್ಲ, 9th ಸ್ಟ್ಯಾಂಡರ್ಡ್ ವರ್ಗೂ ಮಕ್ಕಳನ್ನ ಹಾಗೆ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ 9th ಅಲ್ಲಿ ಪಾಸ್ ಆಗ್ಲೇಬೇಕು.
10th ಹೋಗ್ಬೇಕಂದ್ರೆ. ಹಾಗೇನೆ ನಾವು ಈ ಒಂದು ಸ್ಥಿತಿಯನ್ನ, ಈ ಎಲ್ಲ ಶರೀರಗಳು 6 ಶರೀರಗಳು ಏನಿದೆ, ಈ 6 ಶರೀರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡು ಅದರಲ್ಲಿ ಶಕ್ತಿಯನ್ನ ತುಂಬಿಕೊಳ್ಳೋ ತನಕ ಹೋಗಪ್ಪ ಪರವಾಗಿಲ್ಲ, ನೀನ್ ಮುಂದಕ್ಕೆ ಹೋಗ್ತಾ ಇರು ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ಈ ಮಹಾಕಾರಣ ಶರೀರದಿಂದ ನಿರ್ವಾಣ ಶರೀರವನ್ನ ನಾವು ತಲುಪಬೇಕು ಅಂದ್ರೆ ಈ 6 ಶರೀರದಲ್ಲಿ ಏನೆಲ್ಲ ನಾವು ಬ್ಯಾಲೆನ್ಸ್ ಉಳಿಸ್ಕೊಂಡ್ ಬಂದಿರ್ತೀವಲ್ವಾ, ನಮ್ಮ ಗುಣಗಳಿಂದ ಆಗಿರಬಹುದು, ಭಾವನೆಗಳಿಂದ ಆಗಿರಬಹುದು, ಆಲೋಚನೆಗಳಿಂದ ಆಗಿರಬಹುದು, ಕರ್ಮಗಳಿಂದ ಆಗಿರಬಹುದು, ಇವೆಲ್ಲ ಇಷ್ಟಿಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿದ್ರು ಕೂಡ ನಾವು ನಿರ್ವಾಣ ಶರೀರವನ್ನ ತಲುಪೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಷ್ಟನ್ನು ಕೂಡ ನಾವು ಕ್ಲಿಯರೆನ್ಸ್ ಮಾಡ್ಕೊಂಡ್ರೇನೆ ನಮಗೆ ನಿರ್ವಾಣ ಶರೀರಕ್ಕೆ ನಾವು ಹೆಜ್ಜೆಯನ್ನ ಇಡೋದಕ್ಕೆ ಸಾಧ್ಯ ಆಗುವಂತದ್ದು. ಅಂದ್ರೆ ಏನು, ನಮ್ಮ ಪ್ರತಿಯೊಂದಿತ್ವದಲ್ಲಿ ಕೂಡ ಪ್ಯೂರಿಫಿಕೇಶನ್ ಅನ್ನುವಂಥದ್ದು, ಪವಿತ್ರತೆ ಅನ್ನುವಂಥದ್ದು ತುಂಬಿ ತುಳುಕಬೇಕು. ಆಗ ನಾವು ಈ ಶರೀರವನ್ನ ನಾವು ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಹೇಗಂತಿದ್ರೆ ಮಾಡೋಂಥದ್ದು, ಇದಕ್ಕೆ ಏನ್ ಮಾಡ್ಬೇಕು ನಾವು ಈ ಶರೀರವನ್ನ ತಲುಪಬೇಕು ಅಂತಂದ್ರೆ, ಧ್ಯಾನ ಸಾಧನೆಯ ಜೊತೆಯಲ್ಲಿ ಹೆಚ್ಚು ಜ್ಞಾನವನ್ನ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಆ ಜ್ಞಾನವನ್ನ ಅಳವಡಿಸಿಕೊಳ್ತಾ ಬರ್ತಿರ್ತೀವಲ್ವಾ, ಅದರ ಜೊತೆಯಲ್ಲಿ ನಮ್ಮ ಹಿರಿಯರು ಋಷಿ ಮುನಿಗಳು ನಮಗೆ ಕೆಲವು ವಾಕ್ಯಗಳನ್ನ ತಿಳಿಸಿ ಹೋಗಿದ್ದಾರೆ. ಏನು ಆ ವಾಕ್ಯಗಳು? ಮೊದಲನೇದಾಗಿ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಮಮಾತ್ಮ ಸರ್ವಭೂತಾತ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಈ 4 ವಾಕ್ಯಗಳನ್ನ ನಮಗೆ ಹಿರಿಯರು ತಿಳಿಸಿ ಹೋಗಿದ್ದಾರೆ. ಇದು ಎಲ್ಲಿಗೆ ಸಂಬಂಧಪಡುತ್ತೆ ಅಂತಂದ್ರೆ, ಇದು ನಮ್ಮ ನಿರ್ವಾಣಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳು ಈ 4 ವಾಕ್ಯಗಳಲ್ಲಿ ತುಂಬಿ ನಮ್ಗೆ ಇದನ್ನ ಕೊಟ್ಟು ಹೋಗಿದ್ದಾರೆ. ನಾವು ಈ ವಾಕ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದು ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯ ಏನಿದೆ, ಈ ವಾಕ್ಯಕ್ಕೆ ನಾವು ಭೌತಿಕ ರೂಪದಲ್ಲಿ ತೆಗೆದುಕೊಂಡಾಗ ಇದಕ್ಕೆ ನಾನಾ ಅರ್ಥಗಳನ್ನ ಕೊಡ್ತಾ ಹೋಗ್ತಾರೆ. ನಾನೇ ಬ್ರಹ್ಮ ಅಂದ್ರೆ ನೀನಾ, ಇದೇನು ಅಹಮ್ಮಿಕೆ ನಿಂದು ಅಂತ ಹೇಳಿ ಇದನ್ನ ನೆಗೆಟಿವ್ ಆಗಿ ಮಾತಾಡುವಂತಹ ಸ್ಥಿತಿಗಳು ಇರುತ್ತೆ. ಅದರ ಜೊತೆನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನನ್ನ ಒಳಗಡೆ ಇರುವಂತಹದ್ದು ಒಂದು ಅದ್ಭುತವಾದ ಬ್ರಹ್ಮ ಚೈತನ್ಯ. ಈ ನಾನು ಅನ್ನುವಂತಹದ್ದು ಏನೂ ಅಲ್ಲ. ಶಂಕರಾಚಾರ್ಯರು ಹೇಳಿರುವಂತಹ ಪ್ರಕಾರ ಏನ್ ಹೇಳ್ತಾರೆ, ಶಂಕರಾಚಾರ್ಯರ ನಿರ್ವಾಣ ಶತಕದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ, ಈ ಶರೀರ ನಾನಲ್ಲ, ಪಂಚಭೂತಗಳಿಂದ ಮಾಡಿರುವಂತಹ ಶರೀರ ನಾನಲ್ಲ, ಈ ಕಣ್ಣು, ಕಿವಿ, ಈ ಮೂಗು, ಈ ವಾಸನೆ ತೆಗೆದುಕೊಳ್ತಾ ಇರುವಂತಹ ಮೂಗಾಗಿರ್ಬಹುದು, ಅಥವಾ ಸ್ಪರ್ಶವನ್ನ ಪಡಿತಾ ಇರುವಂತಹ ಚರ್ಮ ಆಗಿರ್ಬಹುದು, ಇದ್ಯಾವುದು ನಾನಲ್ಲ. ಇದೆಲ್ಲವನ್ನ ಮೀರಿದಂತಹ ಒಂದು ಚೈತನ್ಯ ಶಕ್ತಿ ನಾನಾಗಿದ್ದೇನೆ ಅನ್ನುವಂಥದ್ದನ್ನ ನಿರ್ವಾಣ ಶತಕದ ಮುಖಾಂತರ ನಮ್ಮಲ್ಲಿ ಅದ್ಭುತವಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಇದನ್ನ ನಮ್ಗೆ ತಿಳಿಸಿ ಹೋಗ್ತಾರೆ. ಅವರ ಒಂದೊಂದು ಮಾತಿನಲ್ಲಿ ಕೂಡ ಆ ನಿರ್ವಾಣ ಶತಕವನ್ನ ನಾವು ಪದೇ ಉಚ್ಚಾರ ಮಾಡೋದು, ಮತ್ತೆ ಅದನ್ನ ಕೇಳೋದ್ರಿಂದ ಏನಾಗತ್ತೆ, ನಮ್ಮ ಬ್ರೈನ್ ನಲ್ಲಿ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಏನಿದೆ ಆ ಎಲ್ಲದರಲ್ಲಿ ಕೂಡ ಆಕ್ಟಿವೇಶನ್ ಆಗಿ ಆ ಒಂದು ಜ್ಞಾನ, ಆ ಅನುಭೂತಿ ಅನ್ನುವಂಥದ್ದು ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಇದು ವಿತ್ ಪ್ರೂಫ್ ನಾವು ಹೇಳ್ಬೋದು ಇದನ್ನ. ಯಾಕೆಂದ್ರೆ ಇದನ್ನ ಕೇಳಿದಾಗ ನಿರ್ವಾಣ ಶತಕ ನಾನು ಕೇಳ್ಬೇಕು ಅಂತ ಕೇಳಿಲ್ಲ, ಇಲ್ಲಿ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಿರ್ವಾಣ ಶತಕ ಅನ್ನೋದ್ರ ಬಗ್ಗೆ ನನಗೆ ಗೊತ್ತೂ ಇರ್ಲಿಲ್ಲ. ಕೋವಿಡ್ ಟೈಮ್ ಅಲ್ಲಿ ಮನೇಲೆ ಇರ್ತಾ ಇದ್ವಲ್ಲ, ಆ ಒಂದು ಸಂದರ್ಭದಲ್ಲಿ ಏನಾಯ್ತು,
ಆಟೋಮೆಟಿಕ್ ಆಗಿ ಯೂಟ್ಯೂಬ್ ನೋಡ್ತಾ ಆ ನಿರ್ವಾಣ ಶತಕವನ್ನ ಒಮ್ಮೆ ಕೇಳಿದೆ. ಅದು ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಪದೇ 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 ಕೇಳ್ಬೇಕು ಅನ್ನುವಂತಹ ಮನಸ್ಥಿತಿ ಉಂಟಾಗ್ತಾ ಬಂತು. ಎತ್ರೆ ಕೂತ್ರೆ ತುಂಬಾ ಅದನ್ನ ಕೇಳೋದಿಕ್ಕೆ ಪ್ರಾರಂಭ ಮಾಡಿದೆ. ಅದನ್ನ ಬರ್ಕೊಂಡು ಅದನ್ನ ಹೇಳೋದಿಕ್ಕೆ ಅಭ್ಯಾಸ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಪಟ್ಟೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನಾಗ್ತಾ ಬಂತು ಅಂದ್ರೆ ನನಗೆ ಗೊತ್ತಿಲ್ಲದೆ ಒಳಗಡೆಯಿಂದ ಆ ಭಾವ, ನಾನು ಕೇವಲ ಶರೀರವಲ್ಲ, ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಿರೋದಕ್ಕಿಂತ ಮಿಗಿಲಾದದ್ದು ನಾನು ಅನ್ನುವಂತಹ ಅಸ್ತಿತ್ವ ಏನಿದೆ ಅದು ಕೇವಲ ತೋರುವಿಕೆಯಿಂದ ಅಲ್ಲ, ಇದು ಒಳಗಡೆಯಿಂದ ಅನುಭವಿಸುವಂತಹ ನಾನು ಒಂದು ಚೈತನ್ಯ ಶಕ್ತಿ, ನಾನು ಒಂದು ಶಿವಶಕ್ತಿ ಅನ್ನುವಂತಹ ಅನುಭೂತಿಯನ್ನ ನನಗೆ ಆಗ ಪಡೆಯೋದಿಕ್ಕೆ ಅವಕಾಶ ಸಿಕ್ತು. ಅದನ್ನ ಪದೇ 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 ಕೇಳೋದ್ರಿಂದ, ಪದೇ ಪದೇ ಉಚ್ಚಾರ ಮಾಡೋದ್ರಿಂದ ನಮ್ಮ ಬ್ರೈನ್ ನಲ್ಲಿ ಮಿಲಿಯನ್ ಗಟ್ಟಲೆ ಇರುವಂತಹ ಜೀವಕೋಶಗಳು ಏನಿದೆ, ಆ ಜೀವಕೋಶಗಳಿಗೆಲ್ಲವಕ್ಕೆ ಕೂಡ ಶಕ್ತಿಯ ಸಂಚಾರ ಆಗತ್ತೆ. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿರುವಂತಹ ವಿಚಾರಗಳಿವೆ. ಬೇಕಂದ್ರೆ ನೀವು ಯೂಟ್ಯೂಬ್ ತೆಗೆದು ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಖಂಡಿತ ಇದರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಬ್ರೈನ್ ನಲ್ಲಿರುವಂತಹ ಟ್ರಿಲಿಯನ್ ಗಟ್ಟಲೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಆಕ್ಟಿವೇಟ್ ಆಗುತ್ತೆ. ನಾನು ಪಡೆದಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತಂದ್ರೆ ಇದನ್ನ ಪದೇ ಪದೇ ಕೇಳೋದ್ರಿಂದ ನನ್ನ ಬ್ರೈನ್ ನಲ್ಲಿ ಪಟ್ ಪಟ್ ಅಂತ ಹೇಳಿ ಒಂದು ಏನ್ ಹೇಳ್ತಾರೆ, ಸುಸುರ್ ಬರ್ತಿ ಹತ್ತದಾಗ ಆ ನಕ್ಷತ್ರ ತರ ಎಗರ್ತಾ ಇರುತ್ತಲ್ವಾ, ಅಂತಹ ಒಂದು ಫೀಲಿಂಗ್ ಅನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದು ಒಂಥರ ಅದ್ಭುತ ಅನ್ನಿಸೋಕೆ ಶುರು ಮಾಡ್ತು. ಅದು ಅದ್ಭುತ ಅನ್ನಿಸೋದ್ರ ಜೊತೆಯಲ್ಲಿ ನನ್ನ ಜ್ಞಾನ ಏನಿದೆ ಇನ್ನೂ ಹೆಚ್ಚುತ್ತಾ ಹೋಯ್ತು. ಇನ್ನು ಜ್ಞಾನ ಅನ್ನೋದು ಹೆಚ್ಚುತ್ತಾ ಹೋದ ಹಾಗೆ ಎಲ್ಲರನ್ನ ಕೂಡ ಅನ್ಕಂಡೀಷನಲ್ ಆಗಿ ಪ್ರೀತಿಸ್ಬೇಕು, ಪ್ರತಿಯೊಬ್ಬರಲ್ಲಿ ನನ್ನನ್ನೇ ನಾನು ನೋಡ್ಕೋಬೇಕು. ಈ ಒಂದು ಜಡ ವಸ್ತು ಆಗಿರಬಹುದು, ಅದಕ್ಕೆ ನಾವು ಈ ಪೆನ್ನು, ಪೆನ್ಸಿಲ್, ಮೇಜು ಇವನ್ನೆಲ್ಲ ಏನ್ ಹೇಳ್ತೀವಿ ನಾವು, ನಿರ್ಜೀವ ವಸ್ತುಗಳು ಅಂತ ತೆಗ್ದಾಕ್ಬಿಡ್ತೀವಿ, ಅದಕ್ಕೆ ಜೀವ ಇಲ್ಲ ಅಂತಂದು. ಆದ್ರೆ ಯಾವಾಗ ನಾನು ಕೇವಲ ಶಕ್ತಿ ಅನ್ನುವಂತಹ ಅನುಭೂತಿ ನಮ್ಮಲ್ಲಿ ಪ್ರಾರಂಭ ಆಗುತ್ತೋ, ಆ ಜಡ ವಸ್ತುಗಳಲ್ಲಿ ಕೂಡ ಜೀವ ಇರುವುದನ್ನ ನಾವು ಗುರುತಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅಂತಹ ಒಂದು ಆಕ್ಟಿವೇಶನ್ ನಡೀತಾ ಹೋಗುತ್ತೆ. ಎಲ್ಲದರಲ್ಲಿ ಜೀವವನ್ನ ಕಾಣ್ತೀವಿ, ಎಲ್ಲದರ ಜೊತೆ ಕನೆಕ್ಟ್ ಆಗ್ತೀವಿ, ಅದರ ಜೊತೆ ಮಾತಾಡ್ತೀವಿ. ಎಷ್ಟು ಅದ್ಭುತ ಅಲ್ವಾ? ಯಾವಾಗ ಇದು ಶುರುವಾಗುತ್ತೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಅದ್ಭುತವನ್ನ ನಾವು ಅರ್ಥ ಮಾಡ್ಕೊಂಡಾಗ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಅನುಭೂತಿಯನ್ನ ನಾವು ಪಡ್ಕೊಂಡಾಗ ನಮ್ಮ ಒಳಗಡೆ ತುಂಬಾ ವಿಪರೀತವಾದ ಬದಲಾವಣೆಗಳು ಉಂಟಾಗ್ತಾ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಾನು ಕೇವಲ ಈ ಶರೀರವಲ್ಲ, ಕೇವಲ ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟವನಲ್ಲ, ಅದಕ್ಕಿಂತ ಮಿಗಿಲಾದಂತಹ ಅದ್ಭುತ ಚೈತನ್ಯ ನಾನಾಗಿದ್ದೀನಿ ಅನ್ನುವಂತಹ ಆ ಅನುಭೂತಿಯನ್ನ ಪಡೆಯೋದೇ ಅಹಂ ಬ್ರಹ್ಮಾಸ್ಮಿ. ಇನ್ನ ಎರಡನೇ ವಾಕ್ಯಕ್ಕೆ ಹೋಗೋಣ. ತತ್ವಮಸಿ ಅಂತ ಹೇಳಿ. ತತ್ವಮಸಿ ಅಂದ್ರೆ ಏನು? ನನ್ನ ಒಳಗಡೆ ನಾನು ಏನು ಈ ಶಕ್ತಿಯನ್ನ ನೋಡ್ಕೊಂಡಿದ್ದೀನೋ, ನನ್ನ ಒಳಗಡೆ ಇರುವಂತಹ ಬ್ರಹ್ಮ ಚೈತನ್ಯದ ಪರಿಚಯ ನನಗಾಯ್ತು, ಇದು ಎಲ್ಲರಲ್ಲೂ ಇದೆ, ಈ ವಿಶ್ವವೆಲ್ಲ ವ್ಯಾಪಿಸಿರುವುದು ಈ ಬ್ರಹ್ಮ ಚೈತನ್ಯವೇ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೇಗೆ ಒಂದು ಜಡ ವಸ್ತುವಿನಲ್ಲಿ ಕೂಡ ಚೇತನವನ್ನ ನಾವು ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ತೀವೋ, ಆಗ ನಮಗೆ ಈ ತತ್ವಮಸಿ ಅನ್ನುವಂತಹ ವಾಕ್ಯದ ಅರ್ಥ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ನಮಗೆ ಅರ್ಥ ಆದಾಗ ನಮ್ಮ ಒಳಗಡೆ ಪ್ರೀತಿಯ ಜೊತೆಗೆ, ಅವೇರ್ನೆಸ್ ಜೊತೆಗೆ ಕರುಣೆ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ, ನಮ್ಮ ಪಕ್ಕದಲ್ಲಿರುವಂತಹವರಲ್ಲಿ ಎಲ್ಲರಲ್ಲಿ ಕೂಡ ಸಮಭಾವನೆಯನ್ನ ನಾವು ನೋಡ್ತಾ ಹೋಗ್ತೀವಿ.
ಅದ್ರೊಳಗೂ ಜೀವ ಇದೆ ಅಲ್ವಾ, ಅದಕ್ಕೂ ನೋವಾಗತ್ತೆ ಅಲ್ವಾ. ನಮ್ಮ ಪಕ್ಕದ ಮನೆಯವ್ರಿರುವಂತಹ ಯೋಚನೆ, ಅವರ ಸ್ಥಾನದಲ್ಲಿ ನಾವು ನಿಂತು ಯೋಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇತರರ ತಪ್ಪು ತಪ್ಪು ಅಂತ ಅನ್ಸಲ್ಲ, ನಮ್ಮ ಭಾವನೆ ಬದಲಾಗ್ತಾ ಹೋಗುತ್ತೆ. ಅವರ ಸ್ಥಾನದಲ್ಲಿ ನಿಂತು ನೋಡುವಂತಹ ಚೈತನ್ಯ ನಮ್ಮ ಒಳಗಡೆ ಉಂಟಾಗ್ತಾ ಹೋಗುತ್ತೆ. ಯಾವಾಗ ಇದನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವೋ ಏನಾಗ್ತೀವಿ, ನಮ್ಮ ದೃಷ್ಟಿಕೋನಗಳು ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಸಣ್ಣ ಕಥೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಕಥೆ ಅಂತಂದಾರು ಇಟ್ಕೊಳ್ಳಿ, ಇಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಿಕ್ಕೆ ನಮ್ಮನ್ನ ನಾವು ನೋಡ್ಕೊಳ್ಳೋದಿಕ್ಕೆ ಅಂತಂದಾರು ಇಟ್ಕೊಳ್ಳಿ. ಬಟ್ ಇದನ್ನ ನಾನು ತುಂಬಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ರೋಡ್ ಮೇಲೆ ಹೋಗುವಾಗ ನಮ್ಗೆ ಆ ವೆಹಿಕಲ್ಸ್, ಅಲ್ಲಿರುವಂತಹ ಜನಗಳು ಹೇಗ್ ಕಾಣಿಸ್ತಾರೆ? ದೊಡ್ಡ ದೊಡ್ಡದಾಗಿ ಕಾಣುತ್ತಲ್ವಾ? ನಾನು ಮನುಷ್ಯ ಅನ್ನುವಂತಹ ಭಾವನೆಯಲ್ಲಿ ಇದ್ದಾಗ ನಮ್ಮ ಸುತ್ತಲ ಪರಿಸರವನ್ನ ನಾವು ಅದೇ ರೀತಿ ನೋಡ್ತೀವಿ. ನಮ್ಮ ಪ್ರಾಬ್ಲಮ್ಸ್ ಇರಬಹುದು, ನಮ್ಮ ಸಿಚುಯೇಷನ್ಸ್ ಇರಬಹುದು, ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ನಮ್ಗೆ. ಅಯ್ಯೋ, ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಫೀಲಿಂಗ್ ಇರುತ್ತೆ. ಓಕೆ, ಅದೇ ರೋಡು, ಅದೇ ಜನಗಳು, ಒಂದು ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ, ಒಂದು 3ನೇ ಅಂತಸ್ತಿನ ಮೇಲೆ ಹೋಗಿ ನಿಂತ್ಕೊಂಡು ನಾವು ಆ ರೋಡನ್ನ ನೋಡ್ತೀವಿ. ಆಗ ಏನಾಯ್ತು, ಆ ಚಿಕ್ಕದಾಗಿ ಕಾಣತ್ತೆ, ಮತ್ತೆ ಆ ನೋಡುವಂತಹ ವಿಸ್ತೀರ್ಣ ಏನಿರುತ್ತೆ, ನೋಡುವಂತಹ ಏರಿಯಾ ಕೂಡ ದೊಡ್ಡದಾಗತ್ತೆ. ಇನ್ನು ಜಾಸ್ತಿ ನೋಡೋದಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಅಂದ್ರೆ ಏನು, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ, ನಾವು ಇತರರ ದೃಷ್ಟಿಕೋನದಲ್ಲಿ ಕೂಡ ನೋಡೋಕೆ ಪ್ರಾರಂಭ ಮಾಡಿದಾಗ ನಮ್ಗೆ ಇವೆಲ್ಲವೂ ಕೂಡ ನಮ್ಮ ಪರಿಸ್ಥಿತಿಗಳಾಗಿರಬಹುದು, ಸನ್ನಿವೇಶಗಳಾಗಿರ್ಬಹುದು, ನೋವು ನಲಿವು ಎಲ್ಲವೂ ಕೂಡ ಚಿಕ್ಕದಾಗಿ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೂ ಸ್ವಲ್ಪ ಮೇಲೆ ಹೋಗೋಣಂತೆ, ಒಂದು 7-8ನೇ ಅಂತಸ್ತಿಗೆ ಹೋಗೋಣಂತೆ. ಇನ್ನು 7-8ನೇ ಅಂತಸ್ತಿಗೆ ಹೋಗಿ ನಿಂತಾಗ ಏನಾಗತ್ತೆ, ಆ ಸನ್ನಿವೇಶ, ಆ ರೋಡು, ಜನ, ಅವರೆಲ್ಲ ಕೂಡ ಒಂದು ಇರುವೆ ರೀತಿಯಲ್ಲಿ ನಮ್ಗೆ ಕಾಣಿಸೋದಕ್ಕೆ ಶುರುವಾಗತ್ತೆ. ಹೌದಾ? ಸಣ್ಣ 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 ಇರುವೆಗಳ ರೀತಿಯಲ್ಲಿ ನಾವು ಅದನ್ನ ನೋಡಬಹುದು. ಮತ್ತೆ ಈಗ ಆ ವಿಸ್ತೀರ್ಣ ಏನಾಗಿದೆ, ಇನ್ನೂ ದೊಡ್ಡದಾಗಿದೆ. ನಾವು ನಮ್ಮ ರೋಡೇ ಅಲ್ದಲೆ ಪಕ್ಕದ ರೋಡನ್ನ ಕೂಡ ನಾವು ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಏನಿಲ್ಲಿ, ನಮ್ಮ ದೃಷ್ಟಿಕೋನವನ್ನ ನಾವು ವಿಸ್ತರಿಸಿಕೊಳ್ತಾ ಹೋಗ್ತಿದ್ದೀವಿ. ಹೇಗೆ ನಾವು ಧ್ಯಾನದಲ್ಲಿ ಆಳವಾಗಿ ಇಳಿತಾ ನಮ್ಮ ಪರಿಚಯವನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವೋ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವೋ, ನಾನ್ ಯಾರು, ಏನು, ಯಾತಕ್ಕಿಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಯಾವ ರೀತಿ ನೋಡ್ಬೇಕು ನಾನು ಭೌತಿಕ ಪ್ರಪಂಚನ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ನಾವು ಸ್ವಲ್ಪ ಮೇಲ್ಗಡೆ ಹೋಗೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಆಗ ಏನಾಗುತ್ತೆ, ಇಲ್ಲಿಯ ಸಂದರ್ಭಗಳು, ಇಲ್ಲಿಯ ಪರಿಸ್ಥಿತಿಗಳು ಎಲ್ಲವೂ ಕೂಡ ನಮ್ಗೆ ಚಿಕ್ಕದಾಗಿ ಇದರ ವ್ಯಾಲ್ಯೂ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನ ನೆಕ್ಸ್ಟ್ ಒಂದು 20ನೇ ಅಂತಸ್ತಿಗೆ ಹೋಗಿ ನಿಂತ್ಕೊಳ್ಳೋಣ. 20th ಫ್ಲೋರ್ ಹೇಗಿರುತ್ತೆ ಆಗ? 20th ಫ್ಲೋರ್ ಅಲ್ಲಿ ನಿಂತ್ಕೊಂಡಾಗ ಇವೆಲ್ಲವೂ ಕೂಡ ಚಿಕ್ಕ ಚಿಕ್ಕ ಅಣುಗಳಾಗಿ ನಮಗೆ ಕಾಣಿಸುತ್ತೆ. ಹೌದಾ? ಮತ್ತೆ ಏನಾಯ್ತು, ರೋಡ್ ಮಾತ್ರ ಅಲ್ಲ, ಇಡೀ ಊರ್ ಮಾತ್ರ ಅಲ್ಲ, ಆಕಾಶ ಕೂಡ ನಮ್ಗೆ ಹತ್ತಿರವಾಗಿ ಕಾಣುತ್ತೆ. ಆಕಾಶದಲ್ಲೇ ಇದ್ದೀನೇನೋ ನಾನು ಅನ್ನುವಷ್ಟು ನಮಗೆ ಫೀಲಿಂಗ್ ಉಂಟು ಮಾಡುತ್ತೆ. ಅಂದ್ರೆ ಏನಿದರ ಅರ್ಥ, ನಮ್ಮನ್ನ ನಾವು ತಿಳ್ಕೊಳ್ತಾ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ತಾ ಹೋದಾಗೆ ನಮ್ಮ ಉನ್ನತೀಕರಣ ಆಗ್ತಾ ಹೋಗುತ್ತೆ. ಯಾವಾಗ ಎಲ್ಲವನ್ನ ನಾವು ಮೇಲಿನಿಂದ ನೋಡೋದಿಕ್ಕೆ ಅಭ್ಯಾಸ ಮಾಡ್ತೀವೋ, ಹೈಟ್ ಇಂದ ನೋಡೋದಿಕ್ಕೆ ನಾವು ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ತೀವೋ, ಇವೆಲ್ಲವೂ ಕೂಡ ಒಂದು ಡ್ರಾಮಾ ಅಷ್ಟೇ. ಇವೆಲ್ಲವೂ ಕೂಡ ಶೇಕ್ಸ್ಪಿಯರ್ ಹೇಳ್ತಾರಲ್ವಾ, ಇದು ಒಂದು ಜಗತ್ತೇ ಒಂದು ನಾಟಕ ರಂಗಮಂದಿರ, ಇಲ್ಲಿ ಇರುವಂತಹ ನಾವೆಲ್ಲರೂ ಪಾತ್ರಧಾರಿಗಳು ಅಂತ ಏನು ಆತ ಹೇಳಿದಾರೋ ಅದರ ಸರಿಯಾದ ಅರ್ಥ ನಮ್ಗೆ ಆವಾಗ ಆಗ್ತಾ ಹೋಗುತ್ತೆ. ಈ ಒಂದು ಫಾರ್ಮುಲಾ ಏನಿದೆ, ಇದನ್ನ ಫಾರ್ಮುಲಾ ಅಂತ ಕೂಡ ನನ್ನ
ಇದ್ರಲ್ಲಿ ನಾನು ಫಾರ್ಮುಲಾ ಅಂತ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಯಾವುದೇ ಸಿಚುಯೇಷನ್ ಬಂದಾಗ ನಮ್ಗೆ ಇದು ಅವೇರ್ನೆಸ್ ಬರ್ಬೇಕು. ನಾ ಎಲ್ಲಿಂದ ನೋಡ್ತಾ ಇದ್ದೀನಿ, ನಾನ್ ಯಾವ ಸ್ಥಿತಿಯಿಂದ ನಾನ್ ನೋಡ್ತಾ ಇದ್ದೀನಿ, ಇದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಒಳಗಡೆ ಆಟೋಮೆಟಿಕ್ ಆಗಿ ಒಂದು ಪ್ರಶಾಂತತೆ ಬರುತ್ತೆ. ನೋಡುವಂತಹ ದೃಷ್ಟಿಕೋನ ಆಟೋಮೆಟಿಕ್ ಆಗಿ ಚೇಂಜ್ ಆಗತ್ತೆ. ನಾನು ಇದನ್ನ ಅವೇರ್ನೆಸ್ ಅಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ನನಗೆ ಜ್ಞಾಪಕ ಇರ್ಲಿ ಈ ಫಾರ್ಮುಲಾ ಅನ್ನೋದಕ್ಕೋಸ್ಕರ ನಾನು ಪದೇ 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 ಎಲ್ಲಾ ಕ್ಲಾಸ್ಗಳಲ್ಲೂ ಇದನ್ನ ರಿಪೀಟ್ ಮಾಡ್ತಾ ಇರ್ತೀನಿ. ನಿಮಗೆ ಜ್ಞಾಪಕ ಇಟ್ಕೊಳ್ಳೋದು ನಿಮ್ಮ ಇಚ್ಛೆ, ಆದ್ರೆ ಇದು ನನಗೆ ನಾನು ಸಹಜವಾಗಿ ತೆಗೆದುಕೊಳ್ಬೇಕು. ನಾನು ಅದನ್ನ ಆಳವಾಗಿ ನಾನು ಅದನ್ನ ಪೂರ್ತಿ ಅಕ್ಸೆಪ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಪದೇ 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 ಇದನ್ನ ರಿಪೀಟ್ ಮಾಡ್ತಾ ಇರ್ತೀನಿ. ಅಂದ್ರೆ ನಮ್ಮನ್ನ ನಾವು ತಿದ್ದುಕೊಳ್ಳುವಂಥದ್ದು, ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು, ನಮ್ಮನ್ನ ಗುರುತಿಸಿಕೊಳ್ಳುವಂಥದ್ದು ಇಲ್ಲಿ ತುಂಬಾ ಮುಖ್ಯವಾಗತ್ತೆ. ನಾವು ತತ್ವಮಸಿ ಅನ್ನುವಂತಹ ಸ್ಥಿತಿಗೆ ಬಂದಾಗ ಇದೆಲ್ಲದನ್ನು ಅರ್ಥ ಮಾಡ್ಕೊಳ್ತೀವಿ. ಇನ್ನು ಮುಂದಿನ ವಾಕ್ಯ ಮಮಾತ್ಮ ಸರ್ವಭೂತಾತ್ಮ ಅಂತ ಹೇಳ್ತೀವಿ. ಮಮಾತ್ಮ ಸರ್ವಭೂತಾತ್ಮ ಅಂದ್ರೆ ನಾನು ಹೇಗೆ ಒಂದು ಆತ್ಮ ಚೈತನ್ಯವೋ ಅದೇ ರೀತಿ ಇಡೀ ವಿಶ್ವವು ಕೂಡ ಒಂದು ಆತ್ಮ ಚೈತನ್ಯವೇ. ಇಡೀ ವಿಶ್ವವು ಆತ್ಮ ಚೈತನ್ಯವಾದಾಗ ನಾನು ಇಲ್ಲಿ ಏನಿದ್ದೀನೋ, ನಾನು ಅನ್ನೋದು ಏನು ನಾನು ಫೀಲ್ ಮಾಡ್ತಾ ಇದ್ದೀನೋ ಅದು ಇತರರಲ್ಲಿ ಇರುವುದು ಕೂಡ ಅದೇ. ಇದನ್ನ ಇನ್ನು ಈಸಿಯಾಗಿ ಹೇಳ್ಕೋಬೇಕು ಅಂತಂದ್ರೆ ಸಾಕಷ್ಟು ಮಿರರ್ ಪೀಸ್ಗಳಿದೆ, ಕನ್ನಡಿಯ ಪೀಸ್ಗಳಿದೆ. ನಾವು ನೋಡ್ಕೊಂಡಾಗ ಕನ್ನಡಿ ಪೀಸ್ ನಲ್ಲಿ ನಾವು ಬಗ್ಗಿ ನೋಡಿದಾಗ ಏನಾಗುತ್ತೆ, ಪ್ರತಿಯೊಂದು ಗಾಜಿನ ಪೀಸ್ ನಲ್ಲೂ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಪ್ರತಿಯೊಂದು ಗಾಜಿನ ಪೀಸಲ್ಲೂ ನಮ್ಮ ಪ್ರತಿಬಿಂಬನೆ ಕಾಣಿಸ್ತಿದೆ ಅಂದಾಗ ಅಷ್ಟೊಂದು ನಾನಿದೀನ, ನಾನು ಅನ್ನೋದು ಅಷ್ಟೊಂದು ಡಿವೈಡ್ ಆಗಿದ್ಯಾ? ಇಲ್ಲ, ನಾನಿರೋದು ಒಬ್ನೇ. ಆದ್ರೆ ಕಾಣಿಸ್ತಾ ಇರುವಂತಹದ್ದು ಎಲ್ಲಾ ಪೀಸ್ಗಳಲ್ಲಿ ನನ್ನ ಪ್ರತಿಬಿಂಬಗಳು ಕಾಣಿಸ್ತಾ ಇದೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇಲ್ಲಿ ನಾನು ಏನು ಕಾಣಿಸ್ತಾ ಇದ್ದೀನಿ, ನನ್ನನ್ನ ನಾನು ನೋಡ್ಕೋಬೇಕು ಅಂತಂದಾಗ ನಮ್ಗೆ ಕಷ್ಟ. ಹೇಗೆ ನೋಡ್ಕೊಳ್ಳೋದು ನಮ್ಮನ್ನ ನಾವು ಅನ್ನುವಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು ಸುಲಭ ಉಪಾಯ ಅಂದ್ರೆ, ನನ್ನ ಎದುರುಗಡೆ ಕಾಣಿಸ್ತಾ ಇರುವಂತಹ ವ್ಯಕ್ತಿಯಲ್ಲಿ ಕೂಡ ನನ್ನನ್ನೇ ನಾನು ನೋಡ್ಕೋಬಹುದು. ನಾನು ಹೇಗೆ ಸ್ಪಂದಿಸಿದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿ ನನಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಎದುರುಗಡೆ ಇರುವಂತಹ ವ್ಯಕ್ತಿ ನನ್ನ ಜೊತೆಯಲ್ಲಿ ಈ ರೀತಿ ಸ್ಪಂದಿಸ್ತಿದ್ದಾರೆ ಅಂದ್ರೆ ಅದು ನನ್ನ ಪ್ರತಿಬಿಂಬ. ಅವ್ರು ನನ್ನನ್ನ ಬೈತಿದಾರೋ ಹೊಗಳ್ತಿದಾರೋ ಅಲ್ಲಿ ಒಳಗಡೆ ಏನಿರುತ್ತೆ, ನನ್ನದೇ ಪ್ರತಿಬಿಂಬ ಇರುತ್ತೆ. ಅವರನ್ನ ಪ್ರತಿಬಿಂಬವಾಗಿ ನೋಡ್ಕೊಂಡಾಗ ನಾನು ಹೇಗಿದ್ದೀನಿ ಅನ್ನೋದು ಅವರ ಮುಖಾಂತರ ನಮ್ಗೆ ಅರ್ಥ ಆಗುತ್ತೆ. ನನ್ನ ಒಳಗಡೆ ಏನಿದೆ, ನನ್ನಲ್ಲಿ ಪ್ರೀತಿ ಇದೆಯಾ, ಕೋಪ ಇದೆಯಾ, ದ್ವೇಷ ಇದೆಯಾ, ಯಾವ ರೀತಿಯಲ್ಲಿ ನಾನು ವರ್ತಿಸ್ತಾ ಇದ್ದೀನಿ ಅನ್ನೋದನ್ನ ನಾವು ತಿಳ್ಕೋಬೇಕಂದ್ರೆ ಎದುರುಗಡೆ ವ್ಯಕ್ತಿಯ ಮುಖಾಂತರ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಸೆಂಟೆನ್ಸ್ ನೋಡೋದಕ್ಕೆ ತುಂಬಾ ಚಿಕ್ಕದು, ಆದ್ರೆ ಒಳಗಡೆ ವಿಚಾರ ಇದೆಯಲ್ಲ ತುಂಬಾ ಅದ್ಭುತವಾಗಿರುವಂತದ್ದು. ನಮ್ಮನ್ನ ನಾವು ನೋಡ್ಕೊಳ್ಳೋದಿಕ್ಕೆ ನಮ್ಗೆ ಕೇವಲ ಮಿರರ್ ಸಾಕಾಗೋದಿಲ್ಲ. ಈ ಒಂದು ಮಿರರ್ ಸಾಕಾಗೋದಿಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲರೂ ಕೂಡ ನಮ್ಮ ಪ್ರತಿಬಿಂಬಗಳೇ. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಇನ್ನೊಬ್ರನ್ನ ಬೈಬೇಕು ಅಂತಂದ್ರೆ ನಾವು ಹಿಂದೇಟ್ ಹಾಕ್ತೀವಿ. ಯಾಕೆ? ಅಲ್ಲಿ ಬೈಕೊಳ್ತಾ ಇರೋದು ಯಾರನ್ನ? ನಮ್ಮನ್ನ ನಾವೇ. ಎದುರುಗಡೆ ಇರುವಂತ ವ್ಯಕ್ತಿನೂ ನಾನೇ ಆದಾಗ ಯಾರನ್ನ ಬೈಯೋದು? ನನ್ನನ್ನು ನಾನೇ ಬೈಕೊಳ್ಳುವಂಥದ್ದು. ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲರಲ್ಲಿ ನಾನೇ ಇದ್ದೀನಿ, ನನ್ನ ಒಳಗಡೆ ಇರುವಂತಹ ಚೈತನ್ಯವೇ ಎಲ್ಲರ ಒಳಗಡೆ ಇದೆ, ಇವರೆಲ್ಲರೂ ಕೂಡ ನನ್ನದೇ ಪ್ರತಿಬಿಂಬಗಳು ಅನ್ನುವಂತಹ ಪ್ರಜ್ಞೆ ನಮ್ಮ ಒಳಗಡೆ ಮೂಡ್ತಾ ಹೋಗುತ್ತೆ. ಯಾವಾಗ ಈ ಪ್ರಜ್ಞೆ ಮೂಡುತ್ತೋ ನಮ್ಮ ಒಳಗಡೆ ಅವೇರ್ನೆಸ್ ಅನ್ನೋದಿದೆಯಲ್ಲ, ಅರಿವು ಅನ್ನೋದಿದೆಯಲ್ಲ, ಇದು ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ನಾವು ಹೇಗಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾತಾಡ್ತಾ ಇದ್ದೀನಿ,
ಏನು ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಅವೇರ್ನೆಸ್ ತುಂಬಾ 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 ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಒಳಗಡೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ 4ನೇ ಸೆಂಟೆನ್ಸ್ ಏನು? ಲಾಸ್ಟ್ ಸೆಂಟೆನ್ಸ್ ಒಂದು ಸಾರಿ ಜ್ಞಾಪಿಸಿ. ಸರ್ವಂ ಖಲ್ವಿದಂ ಬ್ರಹ್ಮ ಅಲ್ವಾ? ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಏನು? ಇಡೀ ವಿಶ್ವ ಏನಿದೆ ಇಲ್ಲಿ ಖಲ್ವಿದಂ, ಸರ್ವಂ ಖಲ್ವಿದಂ ಅಂದ್ರೆ ಬ್ರಹ್ಮ ಅಂದ್ರೆ ಈ ಬ್ರಹ್ಮ ತತ್ವದಲ್ಲಿ ಏನೆಲ್ಲ ಇದೆಯೋ ಈ ಎಲ್ಲಾ ಅಂಶಗಳು ನಿನ್ನ ಒಳಗಡೆನೆ ಇದೆ. ಇದನ್ನ ನಾವು ಕೃಷ್ಣನ ಕಥೆಯನ್ನ ಕೇಳಿದಾಗ ನಮ್ಗೆ ಗೊತ್ತಾಗತ್ತೆ. ಅದನ್ನ ಸಾಂಕೇತಿಕವಾಗಿ ಅಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ತನ್ನ ಬಾಲಲೀಲೆಯಲ್ಲಿ ಯಶೋಧ ಮಾತೆ ಆತನನ್ನ ಕಟ್ಟಿ ಹಾಕಿದಾಗ ಕಟ್ಟಿ ಹಾಕಿದ್ದಲ್ಲ, ಆತ ಮಣ್ಣು ತಿಂತಾ ಇದ್ದಾನೆ ಅನ್ನೋವಾಗ ಬಾಯಿ ತೆಗಿ ತೋರ್ಸು ಅಂತ ಹೇಳಿದಾಗ ಆಕೆಗೆ ಏನು ಕಾಣುತ್ತೆ ಅಲ್ಲಿ? ಸಂಪೂರ್ಣ ಬ್ರಹ್ಮಾಂಡ ಕಾಣುತ್ತೆ. ಏನು ಇದರ ಅರ್ಥ ಅಂದ್ರೆ ಇಡೀ ಬ್ರಹ್ಮಾಂಡ ಏನಿದೆಯೋ, ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದು ಎಲ್ಲವೂ ಕೂಡ ನಿನ್ನ ಒಳಗಡೆನೆ ಇದೆ. ಕೇವಲ ಕೃಷ್ಣನಿಗೆ ಅಂದ್ರೆ ಅಲ್ಲಿ ಸಾಂಕೇತಿಕವಾಗಿ ತೋರಿಸಿದ್ದಾರೆ, ಕೃಷ್ಣನ ಒಳಗಡೆನೆ ಬ್ರಹ್ಮಾಂಡ ಇದೆ ಅಂತಂದು. ಅದರ ನಿಜವಾದ ಅರ್ಥ ಏನಂದ್ರೆ ನಿಮ್ಮ ಒಳಗಡೆನೆ ಅದ್ಭುತವಾದ ಬ್ರಹ್ಮಾಂಡ ಇದೆ. ಹೊರಗಡೆ ಇರುವುದೆಲ್ಲವೂ ನಿನ್ನ ಒಳಗಡೆನೆ ಇದೆ. ಅದನ್ನ ಗುರ್ತಿಸಿಕೋ. ಇಲ್ಲಿ ನಾವು 25th ಫ್ಲೋರ್ ಅಲ್ಲಿ ನಿಂತ್ಕೊಂಡಾಗ ಏನ್ ಫೀಲ್ ಮಾಡಿದ್ವಿ? ಇಡೀ ಆಕಾಶನೇ ನೋಡ್ತಾ ಇದ್ದೀವಿ ಅನ್ನೋಂತ ಫೀಲಿಂಗ್ ಬಂತಲ್ಲ, ಅದೇ ರೀತಿ ಇದು ಕೂಡ. ಯಾವಾಗ ನಮ್ಮ ಒಳಗಡೆ ಇಡೀ ವಿಶ್ವವನ್ನ ನಾವು ನೋಡ್ಕೊಳ್ಳುವಂತ ಸಾಮರ್ಥ್ಯ ನಮ್ಮ ಒಳಗಡೆ ಸ್ಟಾರ್ಟ್ ಆಗುತ್ತೋ ಆಗ ನಮ್ಮ ಒಳಗಡೆ ನಾನು ಅನ್ನುವಂತಹ ಭಾವ ಏನಿದೆ ಅದು ವಿಸ್ತೀರ್ಣವಾಗಿ ನೋಡ್ತೀವಿ. ನಾನು ಅಂತಂದ್ರೆ ಈ ಶರೀರ ಮಾತ್ರ ಅಲ್ಲ, ನಾನು ಅಂದ್ರೆ ಆತ್ಮ ಚೈತನ್ಯ ಮಾತ್ರ ಅಲ್ಲ, ನಾನು ಅನ್ನೋದಕ್ಕೆ ಅಸ್ತಿತ್ವನೇ ಇಲ್ಲ, ನಾನು ಅನ್ನುವಂತಹ ಪ್ರತ್ಯೇಕ ಅಸ್ತಿತ್ವನೇ ಇಲ್ಲ. ನಾನು ಅಂತಂದ್ರೆ ಸಂಪೂರ್ಣ ಬ್ರಹ್ಮಾಂಡ ಅನ್ನುವಂತಹ ಫೀಲಿಂಗ್ ನಮ್ಮ ಒಳಗಡೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಅದ್ಭುತ ಅಂದ್ರೆ ಅತ್ಯದ್ಭುತವಾದಂತಹ ಅನುಭೂತಿ ಇದು. ಇದನ್ನ ಕೇಳೋದಿಕ್ಕೆ ಇಷ್ಟು ಅದ್ಭುತ ಅನ್ನಿಸ್ದಾಗ ಇದನ್ನ ಫೀಲ್ ಮಾಡಿದಾಗ ಇನ್ ಹೆಂಗಿರುತ್ತೆ? ಇದು ಸಾಧ್ಯ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಪ್ರತಿಯೊಬ್ಬರಿಗೂ ಸಾಧ್ಯ. ಇದನ್ನ ಸಾಧನೆ ಮಾಡೋದಿಕ್ಕೆ ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ. ಪ್ರತಿಯೊಬ್ಬರಲ್ಲಿ ಈ ಅರ್ಹತೆ ಇದೆ. ಬೇಕಾಗಿರೋದು ಸಾಧನೆ, ನಮ್ಮ ಮೇಲೆ ನಮಗೆ ಗಮನ, ನಮ್ಮನ್ನ ನಾವು ಅರಿತುಕೊಳ್ತಾ ಹೋಗ್ತಾ ನಮ್ಮ ಸಹಜ ಗುಣವಾಗ್ಬೇಕು ಪ್ರತಿಯೊಂದು ಕೂಡ. ಇದು ಸ್ಪೆಷಲ್ ಆಗಿ ನಾನ್ ಮಾಡ್ತಿದ್ದೀನಿ ಅಲ್ಲ, ನಾನ್ ಒಬ್ರನ್ನ ಕ್ಷಮಿಸ್ತಿದ್ದೀನಿ ಅಂತಂದ್ರೆ ಎವ್ರಿ ಮೂಮೆಂಟ್, ಎವ್ರಿ ಪರ್ಸನ್, ಎವ್ರಿ ಸೆಕೆಂಡ್ ನಾನು ಅವ್ರನ್ನ ಕ್ಷಮಿಸೋದಕ್ಕೆ ರೆಡಿ ಇರ್ಬೇಕು. ತಾನಾಗೆ ಬರ್ತಿರ್ಬೇಕು ಒಳಗಡೆಯಿಂದ ಕ್ಷಮಾಗುಣ ಅನ್ನುವಂಥದ್ದು. ಆ ರೀತಿ ಪ್ರತಿಯೊಂದು ಗುಣವೂ ಕೂಡ ಅಲ್ಟಿಮೇಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ವಿತ್ ಅವೇರ್ನೆಸ್ ಇವೆಲ್ಲವನ್ನ ನಾವು ಅಭ್ಯಾಸ ಮಾಡ್ತಾ ಹೋದ್ವಿ ಅಂದ್ರೆ ನಿರ್ವಾಣ ಸ್ಥಿತಿಯನ್ನ ಪತ್ರಿಸಲ್ ಮಾತ್ರ ಅಲ್ಲ, ಶ್ರೀಕೃಷ್ಣ ಮಾತ್ರ ಅಲ್ಲ, ನಾವು ಪಡೆಯಬಹುದಾದಂತಹ ಅತ್ಯದ್ಭುತ ಇದು. ಈ ನಿರ್ವಾಣ ಸ್ಥಿತಿಯನ್ನ ಪ್ರತಿಯೊಬ್ಬರೂ ತಲುಪಬೇಕು ಅನ್ನುವಂತಹ ಜಿಜ್ಞಾಸೆಯೊಂದಿಗೆ ಪತ್ರಿ ಸರ್ ನಮ್ಗೆಲ್ಲರಿಗೂ ಧ್ಯಾನವನ್ನ ಹೇಳಿಕೊಟ್ಟು ಹೋಗಿರುವಂತದ್ದು. ಧ್ಯಾನದ ಮುಖಾಂತರ ನಾವು ಸಾಧನೆಯನ್ನ ಮಾಡ್ತಾ ಹೋದಾಗೆ ಏನಾಗುತ್ತೆ, ನಮ್ಮ ಒಳಗೂ ನಾವು ಈ ಡೈಮಂಡ್ ನ ಕಟ್ ಮಾಡಿದ್ರೇನೆ ಶೈನಿಂಗ್ ಬರುವಂತದ್ದು. ಡೈಮಂಡ್ ಡೈಮಂಡ್ ಇಟ್ಕೊಂಡ್ರೆ ಅದನ್ನ ಒಂದು ಕಲ್ಲು ತರ ಕಾಣಿಸುತ್ತೆ ಅಷ್ಟೇನೆ. ಆ ಬಂಗಾರ ಆಗಿರಬಹುದು ಅಲ್ಲ ವಜ್ರ ಆಗಿರಬಹುದು, ಅದನ್ನ ಕಟ್ ಮಾಡಿ ಇಟ್ರೇನೆ ಅದಕ್ಕೆ ಒಂದು ಅದ್ಭುತವಾದ ಬೆಲೆ ಸಿಗುತ್ತೆ. ಆ ರೀತಿಯಲ್ಲಿ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗಿದೆ.
ಹೀಗೆ ನಾವು ಪ್ರಿಪೇರ್ ಮಾಡ್ಕೊಳ್ತಾ ಹೋದ ಹಾಗೆ ನಮ್ಮ ಒಳಗಡೆ ಒಂದು ಪರಿಶುದ್ಧತೆ ಅನ್ನುವಂತಹದ್ದು ಅದ್ಭುತವಾಗಿ ಪ್ರತಿಫಲನ ಹೊಂದೋದಕ್ಕೆ ಶುರುವಾಗತ್ತೆ. ನಾವು ಎಲ್ಲಿ ನಮ್ಮ ಪ್ರೆಸೆನ್ಸ್ ಇದ್ರೆ, ಸರ್ ಹೇಳ್ತಾರೆ, ಬರೀ ಧ್ಯಾನ ಮಾಡೋದು ಮಾತ್ರ ಅಲ್ಲ, ಧ್ಯಾನಿಯಾದವನ ಒಂದು ಕೈಯಲ್ಲಿ ಒಂದು ತುತ್ತು ತಿಂದ್ರೆ ಸಾಕು, ಅದು ಎಷ್ಟೋ ಪುಣ್ಯ ಅಂತ ಹೇಳಿ. ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ, ಧ್ಯಾನವನ್ನ ಮಾಡ್ತಾ 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 ನಮ್ಮ ಒಳಗಡೆ ಅಷ್ಟು ಪ್ಯೂರಿಫಿಕೇಶನ್ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಈ ಒಂದು ನಿರ್ವಾಣ ಸ್ಥಿತಿಯನ್ನ ಪಡೆಯೋದಕ್ಕೆ ಇನ್ನೂ ಒಂದು ಹೆಜ್ಜೆ ಇದೆ. ಅದು ಏನಂದ್ರೆ ಸಮರ್ಪಣಾ ಭಾವ ಅಂತ ನಾವ್ ಹೇಳ್ಬೇಕು. ಶರಣಾಗುವಂತಹದ್ದು. ನಾವು ಏನ್ ಹೇಳ್ತೀವಿ? ಶರಣಾಗತಿ. ಆ ಭಗವಂತನಿಗೆ ಸಂಪೂರ್ಣ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳುವಂತ ಭಾವ, ಶರಣಾಗತಿಯ ಭಾವ. ನಿನ್ನ ಬಿಟ್ರೆ ಇನ್ನೊಬ್ರಿಲ್ಲ ಅಂತ ನಾವು ಏನು ಭಕ್ತಿ ಮಾರ್ಗದಲ್ಲಿ ಹೇಳ್ಕೊಳ್ತೀವಲ್ಲ, ಅಂತಹ ಸ್ಥಿತಿಯನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಸಂಪೂರ್ಣ ಶರಣಾಗತಿಯ ಸ್ಥಿತಿಯನ್ನ ನಾವು ಅಭ್ಯಾಸ ಮಾಡ್ತಾ ಹೋದ ಹಾಗೆ ನಮ್ಮ ಒಳಗಡೆ ಈ ನಿರ್ವಾಣಕ್ಕೆ ಅವಶ್ಯಕತೆ ಇರುವಂತಹ ದ್ವಾರಗಳು ಏನಿದೆ ಅವೆಲ್ಲವೂ ತೆರೆದುಕೊಳ್ತಾ ಹೋಗುತ್ತೆ. ಅವೇರ್ನೆಸ್ ನಿಂದ ಅದನ್ನ ಗಮನಿಸಿ ಅದನ್ನ ರೂಢಿಸಿಕೊಳ್ತಾ ಹೋಗುವಂತದ್ದು ನಾವು ಮಾಡ್ಬೇಕಾಗಿರುವಂತ ಸಾಧನೆ. ಅದು ಆಟೋಮೆಟಿಕ್ ಆಗಿ ಆಗಲ್ಲ. ಹೇಳದ್ನಲ್ಲ, ಈ ಭೌತಿಕ ಶರೀರದಿಂದ ಮಹಾಕಾರಣ ಶರೀರದವರೆಗೂ ತನ್ನಷ್ಟಕ್ಕೆ ತಾನು ನಡೆದುಕೊಂಡು ಹೋಗ್ತಾ ಹೋಗುತ್ತೆ ಪ್ರಯಾಣ. ಜನ್ಮದಿಂದ ಜನ್ಮಕ್ಕೆ ಜನ್ಮದಿಂದ ಜನ್ಮಕ್ಕೆ ನಾವು ಬೆಳೀತಾ 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 ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಆದ್ರೆ ಈ ಮಹಾಕಾರಣ ಶರೀರದಿಂದ ನಾವು ಮುಂದೆ ಬರ್ಬೇಕು, ನಿರ್ವಾಣವನ್ನ ಪಡಿಬೇಕು ಅಂದ್ರೆ ನಮ್ಮ ಸಾಧನೆ ಅನ್ನುವಂಥದ್ದು ಅತ್ಯವಶ್ಯ ಇರುತ್ತೆ. ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಕ್ ಆಗ್ತಿದ್ವಿ, ಅಲ್ಲೇ ರೊಟೇಟ್ ಆಗ್ತಾನೆ ಇರ್ತೀವಿ. ಹಾಗಾಗಿ ನಮ್ಮ ಸಾಧನೆ ಅನ್ನುವಂತಹದ್ದು ತುಂಬಾ 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 ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಸ್ವಲ್ಪ ಕಷ್ಟ ಇದೆಯಾ ವಿಚಾರಗಳು? ಇಲ್ಲ, ಕಷ್ಟ ಅಲ್ಲ. ತುಂಬಾ ಜ್ಞಾನವನ್ನ ಹೆಚ್ಚಿಸುವಂತ ವಿಷಯ ಇದು. ಅರಗಿಸ್ಕೊಳ್ಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ನಾವು ತುಂಬಾ ಅಲ್ಪರು ಅಂತ ಅನ್ಸುತ್ತೆ. ಅಲ್ಪರು ಯಾರು ಅಲ್ಲ. ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ಒಂದು ಸಣ್ಣ ಶಂಕರಾಚಾರ್ಯರ ಒಂದು ಕತೆ ಹೇಳ್ತೀನಿ. ಶಂಕರಾಚಾರ್ಯರು ಕಾಶ್ಮೀರದಲ್ಲಿ ವಿದ್ಯಾಪೀಠವನ್ನ ಎಲ್ಲಾ ಸೆಲೆಕ್ಷನ್ ಎಲ್ಲ ಆಗತ್ತೆ. ಆ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದ ನಂತರ ನದಿ ದಡದಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ನದಿ ದಡದಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಒಬ್ಬ ಪಂಡಿತ ಎದುರಾಗ್ತಾನೆ. ಶಂಕರಾಚಾರ್ಯರು ಅಂದ್ರೆ ಎಷ್ಟು ಮಹಾನ್ ವಿದ್ವಾಂಸರು. ಆತ ಏನ್ ಹೇಳ್ತಾನೆ, ಅದಕ್ಕೆ ಹೋಗಿ ಕೈ ಮುಗಿತಾನೆ. ಶಂಕರಾಚಾರ್ಯರು ಕೇಳ್ತಾರೆ, ಏನ್ ಮಾಡ್ಕೊಂಡಿದೀಯ ನೀನು ಅಂತ, ಏನೇನ್ ಗೊತ್ತು ನಿನಗೆ ಅಂತ ಕೇಳಿದಾಗ, ಏನೋ ಒಂದ್ 4 ವೇದಗಳನ್ನ ಅಭ್ಯಾಸ ಮಾಡಿದೀನಿ, ಉಪನಿಷತ್ತುಗಳನ್ನ ತಿಳ್ಕೊಂಡಿದೀನಿ, ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀನಿ ಸ್ವಾಮೀಜಿ ಅಂತ ಹೇಳ್ತಾನೆ. ಆಗ ಶಂಕರಾಚಾರ್ಯರ ಅಬ್ಬಬ್ಬಬ್ಬ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಗ್ರೇಟ್ ಗ್ರೇಟ್ ಅಂತ ಹೇಳ್ತಾರೆ. ಆಗ ಅಯ್ಯೋ ಇಲ್ಲ ಸ್ವಾಮಿ, ನಾನೇನಂತ ತಿಳ್ಕೊಂಡಿಲ್ಲ, ನಾನ್ ನಿಮ್ಗಿಂತ ಬಹಳ ಕೆಳಮಟ್ಟದಲ್ಲಿದ್ದೀನಿ ಅಂತ ಹೇಳಿದಾಗ ಶಂಕರಾಚಾರ್ಯರು ಹೇಳ್ತಾರೆ, ಇಲ್ಲೇ ನಾವು ಮಿಸ್ಟೇಕ್ ಮಾಡುವಂತಹದ್ದು. ನಾವು ಒಬ್ರು ಗುರ್ತಿಸಿ ಹೇಳಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಯ್ಯೋ ಇಲ್ಲ ನಂದೇನಿಲ್ಲ, ಈ ಮಾತು ಸಹಜವಾಗಿ ಹೇಳ್ತೀವಲ್ವಾ. ಅಲ್ಲಿ ಏನಿತ್ತು, ನಮ್ಮ ಆತ್ಮದ ಸ್ಥಿತಿಯನ್ನ ನಾವೇ ಒಪ್ಕೊಳ್ತಾ ಇಲ್ಲ. ಅಲ್ಲಿ ಒಪ್ಕೊಳ್ತಾ ಇರುವಂತಹದ್ದು ಆತ್ಮಕ್ಕೆ ನೀನ್ ಇಷ್ಟು ಮುಂದುವರೆದಿದ್ಯಾ ಅಂತ ಹೇಳಿದ್ರೆ ಆತ್ಮ ಸಂತೋಷಿಸ್ಬೇಕು. ಗುರುಗಳು ನನ್ನನ್ನ ಗುರ್ತಿಸಿದ್ರಲ್ಲ, ನನ್ನ ಒಳಗಡೆ ಇದಿದೆ ಅಂತ ಹೇಳಿದ್ರಲ್ಲ, ಗ್ರೇಟ್ ಅನ್ನುವಂತ ಒಳಗಡೆ ಫೀಲಿಂಗ್ ಬರ್ಬೇಕು. ಭೌತಿಕವಾಗಿ ಕೆಲವು ಸಾರ್ತಿ ನಾವು ಮಾತಾಡ್ಲೇಬೇಕಾದಂತ ಸಂದರ್ಭಗಳಿರುತ್ತೆ. ಯಾಕೆಂದ್ರೆ ನಮ್ಮ ಅಹಮಿಕೆ ಮೇಲೆ ಹೋಗ್ಬಾರ್ದು. ಅಹಮಿಕೆ ಅನ್ನೋದು ಕೂಡ ನಾವು ಅದನ್ನ ಕಂಟ್ರೋಲ್ ಅಲ್ಲಿ, ಬ್ಯಾಲೆನ್ಸ್ ಅಲ್ಲಿ ಇಡ್ಬೇಕಾಗಿರೋದ್ರಿಂದ ಕೆಲವು ಸಾರ್ತಿ ಮಾತಾಡಬಹುದು. ಆದ್ರೆ ನಮ್ಮನ್ನ ನಾವು ಯಾವತ್ತಿಗೂ ಕಡಿಮೆ ಅಂತ ಅನ್ಕೋಬಾರ್ದು. ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವೋ ವಿ ಆರ್ ಗ್ರೇಟ್. ಅದನ್ನ ಯಾವಾಗ ಒಪ್ಪುಕೊಳ್ತೀವೋ ನಮ್ಮ ಆತ್ಮ ಬಹಳ ಸಂತೋಷ ಪಡುತ್ತೆ. ನಮ್ಮ ಆತ್ಮಕ್ಕೆ ಸಂತೃಪ್ತಿ ಅನ್ನೋದು ಸಿಕ್ಕಿದಾಗ ಅದು ಇನ್ನ ಮೇಲೆ ಇರೋದಕ್ಕೆ ಪ್ರಯತ್ನ ಪಡುತ್ತೆ. ಈಗ ನಾವ್ ಮಕ್ಕಳನ್ನ ನೋಡ್ತೀವಿ, ಆ ಮಗುಗ್ ಹಾಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಅದ್ ಮುಟ್ಬೇಡ, ಇದ್ ಮುಟ್ಬೇಡ ಅಂತಿದ್ರೆ ಏನಾಗುತ್ತೆ ಮಗು?
ಅದಕ್ಕೆ ಬೋರ್ ಹೊಡೆಯೋದಕ್ಕೆ ಶುರುವಾಗುತ್ತೆ. ಮತ್ತೆ ಅಂತಹ ಮಕ್ಕಳ ಮನಸ್ಥಿತಿಗಳ ಮೇಲೆ ಕೂಡ ಏಟು ಬೀಳ್ತಾ ಹೋಗುತ್ತೆ. ಅಯ್ಯೋ, ನಾನೇನು ಲಾಯಕ್ ಇಲ್ದೆಲೆ ಇರಬಹುದು, ನಾನೇನು ಮುಟ್ಟೋ ಹಾಗಿಲ್ಲ, ನನಗೆ ಏನು ತಿಳುವಳಿಕೆ ಇಲ್ಲ ಅನ್ನುವಂತಹ ಭಾವನೆ ಹೇಗೆ ಬರುತ್ತೋ, ನಮ್ಮ ಆತ್ಮ ಕೂಡ ಅದೇ ರೀತಿಯಲ್ಲಿ ನಾವು ಯಾವಾಗ ಅದನ್ನ ಒಪ್ಪಿಕೊಳ್ತಾ ಹೋಗ್ತೀವೋ, ಅದು ಇನ್ನು 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 ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡ್ದಂಗಾಗತ್ತೆ ಅದಕ್ಕೆ. ನಾನು ಇನ್ನ ತಿಳ್ಕೊಬೇಕು, ಇನ್ನ ಜ್ಞಾನ ಪಡ್ಕೋಬೇಕು, ನಾನು ಸದಾ ಜ್ಞಾನವನ್ನ ತಿಳ್ಕೊಳ್ತಾ ಇರ್ಬೇಕು, ಅದನ್ನ ಅಳವಡಿಸ್ಕೊಳ್ತಾ ಇರ್ಬೇಕು ಅನ್ನುವಂತಹ ಚೈತನ್ಯ ನಮ್ಮ ಒಳಗಡೆ ಜಾಗೃತಿ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಇಂತಹ ಒಂದು ಸಂದರ್ಭ ಬಂದಾಗ ನಮ್ಮನ್ನ ನಾವು ಕಡಿಮೆ ಅಂತ ಅನ್ಕೋಬೇಡಿ. ವೆರಿ ನೈಸ್ ಮೇಡಮ್. ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಥಾ ಪ್ರಕಾರ ನಿನ್ನೆನೇ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಇವತ್ತಿನ ವಿಷಯ ಕೂಡ ಹಂಗೆ ಇದೆ. ನಿಮ್ಮ ಒಂದು ಮಾತಿನ ಶೈಲಿ ಇರ್ಬೋದು, ಪ್ರತಿಯೊಂದನು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ, ಅಂದ್ರೆ ಅರ್ಥಗರ್ಭಿತವಾಗಿ ಎಲ್ಲರಿಗೂ ಹೇಳಿದ್ದೀರಾ. ತುಂಬಾ ಚೆನ್ನಾಗಿ 4-5 ವಾಕ್ಯಗಳನ್ನ ಎಷ್ಟು ಬೇಕಾದ್ರೂ ವಿಸ್ತಾರ ಮಾಡಬಹುದು ಅಂತ. ಅಹಂ ಬ್ರಹ್ಮಾಸ್ಮಿ ಆಗಿರ್ಬೋದು, ತತ್ವಮಸಿ. ನಾ ಹೇಳಿರೋದು ಸ್ವಲ್ಪ, ನಿಜ ಸರ್ ಹೇಳಿರುವಂತಹ ವಿಚಾರದ ಮುಂದೆ ಇದು ಅಲ್ಪ. ಇದು ನಿಜ ನಿಜ. ಯಾಕೆಂದ್ರೆ ಇದೊಂದು ನಂಗೆ ಬಹಳ ಒಂದು ಕಾಡುವಂಥದ್ದು ಅಂದ್ರೆ, ಈ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅನ್ನೋದು ಏನಿದೆ, ಇದು ಯಾಕೆಂದ್ರೆ ಹೇಳೋದಿಕ್ಕೆ ಒಂದು ಸೆಂಟೆನ್ಸ್ ಸಣ್ಣದು, ಬರೀ 3 ಪದಗಳ ಜೋಡಣೆ ಅಲ್ಲಿದೆ. ಆದರೆ ಅದು ಅಪ್ಪ ಸಾಧ್ಯವಾಗದೇ ಇರುವಂತ ಮಾತು ಅಂತ ನಮಗನ್ಸುತ್ತೆ. ಆದ್ರೆ ಅದನ್ನ ಮುಟ್ಟಬೇಕು ಅಂತಂದ್ರೆ, ನಾವು ಇಲ್ಲಿ ಏನಿದೆ ಇವ 4 ನೀವೇನು ಹೇಳಿದ್ರಿ, ಅಹಂ ಬ್ರಹ್ಮಾಸ್ಮಿ ಇರ್ಬೋದು, ತತ್ವಮಸಿ ಅಂತ ಇರ್ಬೋದು, ಮಮಾತ್ಮ ಭೂತಾತ್ಮ ಅಂತ ಇರ್ಬೋದು, ಮತ್ತೆ ಸರ್ವ ಕಲ್ವಿದಂ ಬ್ರಹ್ಮ ಅಂತ. ಇದೆಲ್ಲದಕ್ಕಿನ್ನ ಮುಖ್ಯವಾದ್ದು, ನನಗೆ ಆಪ್ತವಾದದ್ದು, ಆದ್ರೆ ನನ್ನ ಕೈಲಿ ಆಗದೆ ಇದ್ದದ್ದು ಅಂದ್ರೆ ಶರಣಾಗತಿಯ ಸ್ಥಿತಿ. ಅಂದ್ರೆ ಶರಣಾಗತಿಯನ್ನ ನಾವು ಹೊಂದಿದಾಗ ಇವೆಲ್ಲವೂ ನಮ್ಗೆ ಏನು ನಮ್ಮನ್ನ ನಾವು ಹೊದ್ದಿಕೆಯಾಗಿ ಹೊದ್ಕೊಳ್ಳೋ ಅಂಥದ್ದು ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯಾಕೆಂದ್ರೆ ಇದು ನೀವು ಹೇಳ್ದಂಗೆ ನಮಗೆಲ್ರಿಗೂ ಗೊತ್ತಿರೋ ಹಂಗೆ ವಿಶಾಲವಾದ ಒಂದು ವಿಷಯ. ನಿಜ, ಇದು ಸಾಕಷ್ಟು. ಯಾಕೆಂದ್ರೆ ಇದು ಇಲ್ಲ ಬರೀ 1-2 ಮಾತುಗಳಲ್ಲಿ ಮಾತಾಡುವಂಥದ್ದಂತೂ ಖಂಡಿತ ಇಲ್ಲ. ನಮ್ಮ ಆತ್ಮ ಬಂಧುಗಳ ಒಂದು ಅನಿಸಿಕೆ ಆಗಿರ್ಬೋದು, ಅಭಿಪ್ರಾಯ ಇರ್ಬೋದು, ಅಥವಾ ಬೇರೆ ಏನಾದ್ರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕೇಳಿ ಆತ್ಮ ಬಂಧುಗಳೇ. ಈ ಒಂದು ಅವಕಾಶವನ್ನ ನಾವು ಖಂಡಿತ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಖಂಡಿತ ನಿಮ್ಮ ಮಾತುಗಳಲ್ಲಿ ನೀವು ಕೇಳಬಹುದು. ನಿಮಗಂತೂ ತುಂಬ ಹೃದಯದ ಧನ್ಯವಾದ ಮೇಡಮ್. ನಮಸ್ಕಾರ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಆತ್ಮ ಬಂಧುಗಳೇ, ಬನ್ನಿ, ಈ ಒಂದು ಸಾಗರದಲ್ಲಿ ನಾವು ಎಲ್ಲ ಈಜ್ತಾ ಇದ್ದೀವಿ. ಅಂದ್ರೆ ಈಜುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇದು ಹೇಗೆ, ಯಾವ ರೀತಿ ಈಜಬೇಕು, ಯಾವ ರೀತಿ ಇಲ್ಲಿ ಅಲೆಗಳು ಬರುತ್ತೆ, ಯಾವ ರೀತಿ ಸಸ್ತನಿಗಳಿರಬಹುದು, ಮೀನುಗಳು ಎಲ್ಲವೂ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಅದ್ರ ಬಗ್ಗೆ ನಮಗಿರುತ್ತಲ್ವ, ಏನಿರುತ್ತೆ, ಏನ್ ಬರುತ್ತೆ, ಕುತೂಹಲಕಾರಿಯಾದಂಥ ವಿಷಯ ಕೂಡ, ಅಗಾಧವಾದಂಥ ವಿಷಯ. ಬನ್ನಿ ಮಾತಾಡಿ, ಚರ್ಚಿಸೋಣ ಒಂದಷ್ಟು. ಆಮೇಲೆ ಅದ್ರ ಜೊತೆಗೆ ನಿಮಗೂ ನಾನು ಕ್ಷಮೆ ಕೇಳ್ತೀನಿ. ನೀವು ಯಾವಾಗ ನೀವು ಹೊರಡಬೇಕು ಅಂತಿದ್ರೆ ದಯವಿಟ್ಟು ಹೇಳಿ. ನಮ್ಮ ಆತ್ಮ ಬಂಧುಗಳ ಒಂದು ವಿಚಾರ ಹೇಗೆ ಅಂತಂದ್ರೆ, ತಕ್ಷಣಕ್ಕೆ ಯಾರು ಮುಂದೆ ಬರೋದಿಲ್ಲ. ಆದ್ರೆ ಒಂದಿಬ್ರು ಮಾತಾಡಿದಾಗ ಹೌದಲ್ವಾ, ನನಗೂ ಇದೆ, ನಾನು ಬರಬೇಕು ಅಂತ ಬರ್ತಾರೆ. ಅಷ್ಟರೊಳಗಾಗಿ ಸಮಯ ಮೀರೋಗಿತ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ. ಅವರೆಲ್ಲರ ಒಂದು ಸಂದೇಹಗಳಿರ್ಬೋದು, ಅಭಿಪ್ರಾಯಗಳಿಗೆ ನೀವು ದಯವಿಟ್ಟು ಉತ್ತರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಶೋಧ ಮೇಡಮ್ ಹೇಳಿ. ನಮಸ್ತೆ ರೂಪಾ ಮ್ಯಾಮ್. ಎಂದಿನಂತೆ ಇವತ್ತು ಸಹ ಸಮುದ್ರದಷ್ಟು ಆಳವಾದ, ಆಕಾಶದಷ್ಟು ವಿಶಾಲವಾದ ಜ್ಞಾನ ಇದು. ಬಹಳ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಲೌಕಿಕ ಜೀವನದಲ್ಲಿ, ದಿನಮಾನಸದಲ್ಲಿ ಒಬ್ಬರನ್ನ ಕ್ಷಮಿಸೋದು ಅಂದ್ರೆ ಬಹಳ ಕಷ್ಟಕರವಾದ ಕೆಲಸ. ಅದನ್ನ ಹೇಗೆ ನಾವು ಸಿದ್ಧಿಸ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವಾಗ್ಲೂ ಏರುಪೇರು ಅನ್ನೋಂಥದ್ದು ಸಹಜವಾಗಿ ಇರೋಂಥದ್ದೇ. ನಾವು ಫಸ್ಟ್ ಏನ್ ತಿಳ್ಕೊಬೇಕು ಅಂತಂದ್ರೆ, ಇಲ್ಲಿ ಬರುವಂತಹ ಪ್ರತಿಯೊಂದು ಸಿಚುಯೇಷನ್ ಕೂಡ,
ಪ್ರತಿಯೊಂದು ಪರಿಸ್ಥಿತಿ ಆಗಿರ್ಬಹುದು, ವ್ಯಕ್ತಿ ಆಗಿರ್ಬಹುದು, ಏನೇ ಆಗಿರ್ಬಹುದು, ಇದನ್ನ ನಾನು ಇಲ್ಲಿ ಅನುಭವಿಸ್ತಿದ್ದೀನಿ ಅಂದ್ರೆ ಇದರ ಹಿಂದೆ ಇರುವಂತಹ ಪಾಠವನ್ನ ನಾನು ಗಮನಿಸ್ಬೇಕು ಅನ್ನೋದು ನಮ್ಮ ತಲೆನಲ್ಲಿ ಅಚ್ಚೊತ್ತಾಗಿ ನಾವು ಬರ್ಕೋಬೇಕು. ಅದು ಪರ್ಮನೆಂಟ್. ಅದು ನೀವು ಎಲ್ಲೇ ಹೋಗಿ, ಹೇಗೆ ಹೋಗಿ, ಏನೇ ಮಾಡಿ, ಇದು ಮಾತ್ರ ಮರೆಯೋ ಹಾಗಿಲ್ಲ. ಇಲ್ಲಿ ಏನೇ ಪರಿಸ್ಥಿತಿಗಳು ನಾವು ಎದುರಿಸ್ತಿದೀವಿ, ಫೇಸ್ ಮಾಡ್ತಿದೀವಿ ಅಂತಂದ್ರೆ ಅದರ ಹಿಂದೆ ನಾವೇ ತಿಳಿದುಕೊಳ್ಳಬೇಕಾಗಿರುವಂತಹ ಅದ್ಭುತವಾದ ಪಾಠ ಇದೆ ಅನ್ನೋದು ನಾವು ಯಾವಾಗ ರೆಕಗ್ನೈಸ್ ಮಾಡ್ತೀವಿ ಆಗ ಏನಾಗುತ್ತೆ ಅಂತಂದ್ರೆ ನಮಗೆ ಏನು ಪರಿಸ್ಥಿತಿ ಎದುರಾಗಿದೆಯೋ, ಯಾವ ವ್ಯಕ್ತಿಯ ಮುಖಾಂತರ ಇದು ಬರ್ತಿದೆಯೋ ಆ ವ್ಯಕ್ತಿಯನ್ನ ನಾವು ಇಂಪಾರ್ಟೆನ್ಸ್ ಕೊಡಲ್ಲ. ಆ ವ್ಯಕ್ತಿಯ ಹಿಂದೆ ಇರುವಂತಹ ಉದ್ದೇಶವನ್ನ ನಾವು ಹಿಡ್ಕೊಳ್ತೀವಿ. ಆ ವ್ಯಕ್ತಿ ಯಾಕೆ ಹಾಗೆ ಮಾತಾಡೋದು, ಫ್ರಸ್ಟ್ರೇಷನ್ ಇಂದ ಮಾತಾಡಿರ್ಬಹುದು, ಅಥವಾ ನನ್ನ ಮೇಲೆ ದ್ವೇಷದಿಂದ ಮಾತಾಡಿರ್ಬಹುದು. ಓಕೆ, ನನ್ನ ಮೇಲೆ ದ್ವೇಷವನ್ನ ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂತಂದ್ರೆ ನನ್ನ ಒಳಗಡೆ ನಾನು ಏನ್ ಮಾಡ್ಬೇಕು, ಆ ದ್ವೇಷವನ್ನ ಅವರು ತೋರಿಸ್ತಿದ್ದಾರೆ ಅಂದ್ರೆ ಯಾವುದೋ ಒಂದು ಪಾಯಿಂಟ್ ನನ್ನಲ್ಲಿ ಮಿಸ್ ಹೊಡಿತಾ ಇದೆ, ಅದನ್ನ ಅವರು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಇಲ್ಲಿ ಪ್ರತಿಯೊಂದು ಹೇಗಿರುತ್ತೆ ಅಂದ್ರೆ ನಾವು ಹೊರಗಿನವರ ಮೇಲೆ ಬೊಟ್ಟು ಮಾಡಿ ತೋರಿಸೋ ಹಾಗಿರಲ್ಲ. ಪ್ರತಿಯೊಂದು ನನ್ನ ಅಂತರಂಗದ ಶುದ್ಧಿಗಾಗಿಯೇ ನಾವಿಲ್ಲಿ ನಡ್ಕೊಳ್ತಾ ಇರುವಂತದ್ದು. ಅದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಲೇಬೇಕು. ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಆ ವ್ಯಕ್ತಿಯನ್ನ ನೋಡಲ್ವೋ, ಅದರ ಹಿಂದೆ ಇರುವಂತಹ ಕಾರಣವನ್ನ ನಾವು ನೋಡಕ್ ಶುರು ಮಾಡ್ತೀವೋ, ಆಗ ಏನಾಗತ್ತೆ, ವ್ಯಕ್ತಿ ಮೇಲೆ ನಮ್ಗೆ ಕೋಪ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಓ, ಇವ್ರು ಹಾಗ್ ಮಾಡಿದ್ರಿಂದಾನೇ ನಾನಿವತ್ತು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಯ್ತಲ್ವಾ ಅನ್ನುವಂತಹ ಭಾವನೆ ನಮ್ಮ ಒಳಗಡೆ ನಿಧಾನವಾಗಿ ಜಾಗೃತಿ ಆಗ್ತಾ ಹೋಗುತ್ತೆ. ಯಾವಾಗ ಇದು ಜಾಗೃತಿ ಆಗ್ತಾ ಹೋಗುತ್ತೋ ವ್ಯಕ್ತಿಯ ಮೇಲೆ ಅಭಿಪ್ರಾಯ ಏರ್ಪಡೋದಿಲ್ಲ. ವ್ಯಕ್ತಿಯನ್ನ ಸಾಮಾನ್ಯವಾಗಿ ನೋಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆವಾಗ ಕ್ಷಮಾಗುಣ ಅನ್ನುವಂಥದ್ದು ಆಟೋಮೆಟಿಕಲಿ ನಮ್ಮ ಒಳಗಡೆ ಜಾಗೃತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಯತ್ನ ಪಡ್ಬೇಕು, ಇಲ್ಲಿ ಸ್ವಲ್ಪ ನೋವನ್ನು ಅನುಭವಿಸ್ಬೇಕು, ಅಲ್ಲಿ ಸಿಗುವಂತ ಅವಮಾನಗಳನ್ನು ಸ್ವೀಕರಿಸ್ಕೋಬೇಕು. ಎಲ್ಲವನ್ನ ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಇದರ ಒಳಗಡೆ ಇರುವಂತಹ ಸಾರ ನಮ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲರನ್ನ ಹೃದಯ ಪೂರ್ವಕವಾಗಿ ಕ್ಷಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶೋಧ ಮೇಡಮ್. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಒಳ್ಳೆಯ ಉತ್ತರವನ್ನ ನಾವೆಲ್ಲ ಕೇಳಿಸ್ಕೊಂಡ್ವಿ. ತುಂಬಾ ಸಂತೋಷ ಆಯ್ತು. ಇಲ್ಲಿ ಸಾಕಷ್ಟು ಜನ ನಮ್ಮ ಆತ್ಮ ಬಂಧುಗಳಿದ್ದಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಅನಿಸಿಕೆಗಳು ಏನಿದೆ, ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಈ ಒಂದು ವಿಷಯ, ದಯವಿಟ್ಟು ಕೇಳಿ. ನೀವು ಕೇಳ್ತಾ ಇದ್ದಂಗೆ ನಿಮ್ಮ ಒಂದು ಪ್ರಶ್ನೆಗಳು ಬೇರೆಯವರಿಗೆ ಉತ್ತರವಾಗಬಹುದು ಅಂತ ನನ್ನ ಭಾವನೆ. ವಾಣಿ ಹಾಸನ್ ಅವರೇ, ನಮಸ್ಕಾರ ಮೇಡಮ್, ಮಾತಾಡಿ. ವಿಡಿಯೋ ಆನ್ ಮಾಡ್ಕೋಬೋದಾ? ವಾಣಿ ಅವರೇ, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಮಾತಾಡಿ. ಮೇಡಮ್ ಇಬ್ರಿಗೂ ನಮಸ್ತೆ. ನಮಸ್ತೆ. ಈಗ ಮೇಡಮ್ ಈಗ ಹೇಳಿದ್ರಲ್ಲ, ಈಗ ಹಂಗಾದ್ರೆ ಸಮಾಜದಲ್ಲಿ ಎನಿ ಸಿಚುವೇಶನ್ ಅಲ್ಲೂ ತಪ್ಪು ನಮ್ದೇ ಅಂತಲೇ ತಿದ್ಕತಾನ ಹೋಗ್ಬೇಕಾ, ಇನ್ನು ಯಾರ್ದು ಬೇರೆ ತಪ್ಪು ಅಂತ ಅನ್ಸಿದ್ರು? ಹೌದು ಮೇಡಮ್, ಇಲ್ಲಿ ಹೇಗಿರುತ್ತೆ ಈ ಸಮಾಜ ಆಗಿರ್ಬಹುದು, ಈ ಪ್ರಪಂಚ ಆಗಿರ್ಬಹುದು, ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಪ್ರಪಂಚನ ಬದಲ್ ಮಾಡೋದಕ್ಕೆ ಹೋಗ್ಬೇಡ, ನೀನು ಬದಲಾಗು, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಹೌದಾ? ಆಗ ಏನ್ ಮಾಡ್ಬೇಕು ಅಂದ್ರೆ ಎದುರುಗಡೆ ಏನೇ ತಪ್ಪು ನಡೀತಾ ಇದ್ರು ಸುಮ್ಮನಿರ್ಬೇಕಾ ಅನ್ನೋದಲ್ಲ. ಸುಮ್ಮನಿರ್ಬೇಕು ಅಂತ ನಾ ಹೇಳ್ತಾ ಇಲ್ಲ. ಆ ಪರಿಸ್ಥಿತಿಗೆ ಸರಿಯಾಗಿ ನಮ್ಮ ಕಾಮನ್ ಸೆನ್ಸ್ ನಿಂದ ನಾವು ಬದುಕೋದಕ್ಕಿವಿ. ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀನ್ ಧ್ಯಾನ ಆಗಿದೆಯೋ ಇಲ್ವೋ ಅದು ಸೆಕೆಂಡರಿ, ಬಟ್ ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್.
ಇಲ್ಲಿ ನಮ್ಮನ್ನ ನಾವು ಗಮನಿಸ್ಕೋಬೇಕು, ಸಿಚುಯೇಷನ್ ಅನ್ನ ಗಮನಿಸ್ಬೇಕು, ಯಾವ ರೀತಿ ನನ್ನ ಪ್ರತಿಕ್ರಿಯೆ ಇರ್ಬೇಕು ಅನ್ನೋದನ್ನ ಗಮನಿಸಿ ಅವೇರ್ನೆಸ್ ನಲ್ಲಿ ಮಾತಾಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಆದ್ರೆ ಪ್ರತಿಯೊಂದು ಸಿಚುಯೇಷನ್ ಕೂಡ ನಮ್ಗೆ ಪಾಠವನ್ನ ಕಲಿಸೋದಕ್ಕೆ ಬಂದಿರುವಂತದ್ದು. ಹೌದು ಮೇಡಮ್. ಆದ್ರೂ ನಮ್ಮ ತಾಳ್ಮೆ, ನಮ್ಮ ಮೌನ ಒಂದೊಂದ್ಸಲ ನಮ್ದೇ ತಪ್ಪು ಅಂತ ಅವರು ಡಿಸೈಡ್ ಮಾಡ್ಕೊಂಡು ಅವ್ರ ರಿಯಾಕ್ಷನ್ ಆ ತರ ಇರುತ್ತೆ ಒಂದೊಂದ್ಸಲ. ಕೊಡೋಣಂತೆ ನಮ್ಮ ಮೌನವನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ, ಸತ್ಯ ಏನು ಅನ್ನೋದು ನಮಗ್ ಗೊತ್ತಿರುತ್ತಲ್ವಾ. ಇಲ್ಲಿ ಇನ್ನೊಬ್ಬರನ್ನ ಒಪ್ಪಿಸೋದಕ್ಕೆ ನಾವು ಬದುಕ್ತಾ ಇಲ್ಲ, ನಮ್ಮ ಆತ್ಮ ಸಂತೃಪ್ತಿಯನ್ನ ಪಡೆಯೋದಕ್ಕೋಸ್ಕರ ನಾವು ಬದುಕ್ತಾ ಇದೀವಿ. ಬಾಹ್ಯವಾಗಿ ಜೀವಿಸುವಾಗ ಬೇರೆಯವರಿಗೋಸ್ಕರ ಟೈಮ್ ಕೊಡ್ತೀವಿ, ಪ್ರತಿಯೊಂದು ಮಾಡ್ತೀವಿ, ಎಲ್ಲ ಓಕೆ, ಅದು ಇಂಪಾರ್ಟೆಂಟೇ. ಆದ್ರೆ ಆಂತರ್ಯದಿಂದ ನಮಗೆ ನಾವೇ ಜೀವಿಸ್ತಾ ಇರುವಂತಹದ್ದು ಇದು ಕೂಡ ಅಷ್ಟೇ ಸತ್ಯ. ಒಪ್ಕೋಬಹುದಾ? ಎಸ್ ಮೇಡಮ್, ಅದ್ಭುತವಾಗಿರುತ್ತೆ ಮೇಡಮ್. ಆದ್ರೆ ಸ್ವಲ್ಪ ನೀವ್ ಹೇಳಂಗೆ ಕಾಯ್ಬೇಕಷ್ಟೇ. ಇಲ್ಲೇ ಕೆಲ್ಸಕ್ ಬರುವಂತದ್ದು. ಹೌದು, ತಾಳೆ ಅದೇ ಹಾಗಾಗಿ ಹೇಳ್ತಾರೆ ನೋಡಿ ಮೇಡಮ್, ತಾಳ್ಮೆನೆ ಎಲ್ಲದಕ್ಕೂ ಮೂಲ ಅಂತ. ಸ್ವಲ್ಪ ತಾಳ್ಮೆ ಬೇಕು, ಒಂದು ಮೌನ ಬೇಕು. ಇವೆರಡೂ ಸಮ್ಮಿಲನ ಆದಾಗ ನಾವು ನಾವಾಗಿರ್ತೀವಿ ಅನ್ನೋದು ಸತ್ಯವಾದ ಮಾತು. ಥ್ಯಾಂಕ್ ಯು ಮೇಡಮ್, ನಿಮಗೆ ತುಂಬಾನೇ ಥ್ಯಾಂಕ್ಸ್ ನಿಮಗೆ. ಮತ್ತೆ ಆತ್ಮ ಬಂಧುಗಳೇ, ಮತ್ತೆ ಯಾರು ಮಾತಾಡ್ತಿದ್ದೀರಿ ದಯವಿಟ್ಟು ಬೇಗ ಬೇಗ ಕಾಲ ಹರಣ ಮಾಡೋದು ಬೇಡ, ಬೇಗ ಬೇಗ ಮಾತಾಡೋಣ, ನಮ್ಮ ಒಂದು ಅನಿಸಿಕೆಗಳನ್ನ ಇಲ್ಲಿ ವ್ಯಕ್ತಪಡಿಸೋಣ ಅಂತ ಹೇಳ್ತಾ, ಯಾರು ಮಾತಾಡ್ತಿದ್ದೀರಿ? ರತ್ನ ಅವರೇ, ಶಾಂತ, HB ಮೈಸೂರು ಅವರೇ, ಸತ್ಯೇಂದ್ರ ಸರ್ ಅವರೇ, ಯಾರು ಮಾತಾಡ್ತೀರಿ? ದಯವಿಟ್ಟು ಬನ್ನಿ. ನನಗೆ ಇನ್ನೊಂದು ಆತಂಕ ಏನಂದ್ರೆ, ಮೇಡಮ್ ಲೇಟ್ ಆಯ್ತು ಅಂದ್ರೆ ಹೊರಟು ಬಿಡ್ತಾರೆ, ಸೊ ಅಷ್ಟರೊಳಗಾಗಿ ಸಿಗಲ್ವೇ ಅನ್ನೋ ಒಂದು ಭಾವ ನಂಗೆ. ಓಕೆ, ಶಾಂತ HB ಮೈಸೂರು ಅವರೇ. ಆಮೇಲೆ ಒಂದೇ ಒಂದು ಹೇಳ್ತೀನಿ ಆತ್ಮ ಬಂಧುಗಳೇ, ಎಲ್ಲ ಮೊದಲಿಂದ ಇರೋರು ಮಾತಾಡ್ತಿದ್ದೀರಿ, ಆದ್ರೆ ನನಗೆ ಬೇಕಾಗಿರೋದು ಈಗ ಹೊಸದಾಗಿ ಬಂದಿರೋತಕ್ಕಂಥ ಎಲ್ಲ ನಮ್ಮ ಆತ್ಮ ಬಂಧುಗಳು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಇದು ದಯವಿಟ್ಟು ರೆಡಿಯಾಗಿ ಹ್ಯಾಂಡ್ ರೈಸ್ ಮಾಡ್ಬೋದು. ಒಬ್ರು ಹ್ಯಾಂಡ್ ರೈಸ್ ಕೆಳಗಡೆ ಬಂದ ಮೇಲೆನೆ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡ್ಬೇಕಾಗಿಲ್ಲ, ಒಟ್ಟೊಟ್ಟಿಗೆ ನಮಗೆ ಗೊತ್ತಾಗತ್ತೆ. ಚಕ್ 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 ಅಂತ ಮಾತಾಡೋಣ. ಬನ್ನಿ ಮೇಡಮ್, ಬೇಗ ಬೇಗ ಕೇಳಿ, ಬೇಗ ಬೇಗ ಉತ್ತರ ತಗೊಳ್ಳಿ. ಬನ್ನಿ ಶಾಂತ ಮೈಸೂರು ಅವರೇ ಮಾತಾಡಿ. ಮೇಡಮ್ ನಮಸ್ತೆ, ಇಬ್ರಿಗೂ ನಮಸ್ತೆ. ಮೇಡಮ್, ನನ್ನ ಡೌಟ್ ಯಶೋಧ ಮೇಡಮ್ ಮತ್ತೆ ಇವಾಗ ವಾಣಿ ಮೇಡಮ್ ಕೇಳಿದ್ರಲ್ಲ, ಅದೇ ಡೌಟ್ ಇತ್ತು. ಹಾಗಾಗಿ ತಾವು ಸವಿಸ್ತಾರವಾಗಿ ಆನ್ಸರ್ ಕೊಟ್ರಿ. ಅದನ್ನ ನಾವು ಅಳವಡಿಸ್ಕೊಂಡು ಇನ್ಮೇಲೆ ಹೋಗ್ಬೇಕಷ್ಟೇ. ನಾವೇ ತಾಳ್ಮೆಯಿಂದ ಇದ್ದಷ್ಟು, ಮೌನದಿಂದ ಇದ್ದಷ್ಟು ಅದನ್ನ ಸಮಸ್ಯೆ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ. ಖಂಡಿತ. ಹಾಗಾಗಿ ಅದನ್ನ ನಾವು ಫಾಲೋ ಅಪ್ ಮಾಡ್ಬೇಕು ಅದನ್ನ. ಈಗ ನಾವು ಅವ್ರಿಗೆ ಪ್ರತಿಯಾಗಿ ಆಡಿ ಮತ್ತೆ ಅದು ಸ್ವಲ್ಪ ಇನ್ನೂ ಘಾಸಿ ಆಗೋದಕ್ಕಿಂತ ನಾವೇ ತಾಳ್ಮೆ ತಗೊಂಡ್ಬಿಟ್ರೆ ಅಲ್ಲಿಗೆ ಸರಿ ಹೋಗುತ್ತೆ ಅದು. ನಿಜ. ಹೌದು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ನೀವು ಮಾತಾಡಿದ್ದಕ್ಕೆ ಧನ್ಯವಾದ ಸರ್. ನವನೀತ್ ಸರ್ ಅವರೇ, ಸುಜಾತ ಸಿ ಕಲೂರ್ಕರ್ ಅವರೇ ಮಾತಾಡಿ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಅಮಿತ್ ಕುಮಾರ್ ಅವರೇ ನಮಸ್ತೆ ಸರ್, ಬನ್ನಿ ಸರ್ ಮಾತಾಡಿ. ಮೇಡಮ್ ನಮಸ್ತೆ. ಏನಿಲ್ಲ ಮೇಡಮ್, ಈಗ ತಾಳ್ಮೆ ಮೌನ ಅದು ಅತ್ಯಂತ ಅವಶ್ಯಕ ಅಂತ ಅನ್ಕೊಂಡು ನಾವು ಅದನ್ನ ಅನುಸರಿಸಿದಾಗ ನನಗೂ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಸಮಸ್ಯೆಗಳು ಇನ್ನೊಂದು ರೀತಿಯಿಂದ ತಿರ್ಸ್ಕೊಂಡ್ಬಿಟ್ವು. ಹೌದಾ? ನಾವು ಮಾತಾಡೋ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ನಮಗೆ ಆಗಿ ಬರದೆ ಹೋದಂತ ಸಂದರ್ಭದಾಗ ನಾವು ಮೌನವಾಗಿ ಬಿಡ್ತೀವಿ ಅಂತ ತಿಳ್ಕೊಳ್ರಿ. ಅವ್ರ ಎದುರಾಳಿಗಳ ತಲೆಯಲ್ಲಿ ಬೇರೆ ತರ ವಿಚಾರಗಳೇ ಬಂದ್ಬಿಟ್ಟು ನಮ್ಮ ಸ್ಟ್ರಕ್ಚರೈಸ್ ಚೇಂಜ್ ಮಾಡೋ ಪರಿಸ್ಥಿತಿಗಳು ಆ ಮೌನದಲ್ಲಿ ಬರ್ತಾ ಇದೆ ಮೇಡಮ್. ಅದು ನನ್ನ ಎಕ್ಸ್ಪೀರಿಯನ್ಸ್. ಇದಕ್ಕ ಮೇಡಮ್ ಅವ್ರು ಏನ್ ಹೇಳ್ತಾರೆ, ರೂಪಾ ಮೇಡಮ್ ಅವ್ರು ಅನ್ನೋದು ನನಗೆ ಅದೊಂದ್ ಸ್ವಲ್ಪ ಕುತೂಹಲ ಇತ್ತು ಮೇಡಮ್. ಏನಿಲ್ಲ. ಖಂಡಿತ ಸರ್, ನಾ ಇದಕ್ಕೆ ಒಂದ್ ಸಣ್ಣ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾರಿ, ಎಲ್ಲದಕ್ಕೂ ಕತೆ ಹೇಳ್ತೀನಿ ಅಂತ ಬೇಜಾರು ಹೋಗ್ಬೇಡಿ. ಇಲ್ಲ, ಕತೆ ವಿಸ್ತಾರವಾಗುತ್ತೆ, ಹೇಳೋದಿಕ್ಕೆ ಅನುಕೂಲವಾಗುತ್ತೆ, ಅರ್ಥ ಆಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ಹಾವಿತ್ತು. ಈ ಕಥೆನ ಎಲ್ರೂ ಸಾಮಾನ್ಯ ಕೇಳಿರ್ತೀರಾ, ಅದು ಒಂದ್ಸರ್ತಿ ರಿಪೀಟ್ ಮಾಡ್ಕೊಳ್ಳೋಣ ಅಷ್ಟೇನೆಯ. ಒಂದು ಹಾವಿತ್ತು. ಆ ಹಾವು ಎಲ್ಲರನ್ನ ಕಚ್ಚುತ್ತಾ ಇತ್ತು. ಎಲ್ಲರೂ ಅದನ್ನ ಹೊಡೆದು ಸಾಯಿಸ್ಬಿಡೋಣಂತೆ, ಇದಿದ್ರೆ ತಾನೇ ಪ್ರಾಬ್ಲಮ್ ಅಂತ ಹೇಳಿ ಎಲ್ಲರೂ ಅದನ್ನ ಹೊಡೆಯೋದಕ್ಕೆ ಬಂದ್ರು.
ಆಗ ಅಲ್ಲಿ ಇದ್ದಂತಹ ಒಬ್ಬ ಸನ್ಯಾಸಿ ಏನ್ ಮಾಡಿದ್ರು, ಆ ಹಾವನ್ನ ಕಾಪಾಡ್ಬಿಟ್ಟು ಕರ್ಕೊಂಡ್ ಹೋಗಿ ಅದಕ್ಕೆ ಒಂದು ಬುದ್ಧಿ ಮಾತನ್ನ ಹೇಳಿದ್ರು. ನೀನ್ ಯಾಕೆ ಎಲ್ಲಾರನು ಕಚ್ಚಕ್ ಹೋಗ್ತೀಯಾ? ನೀನ್ ಕಚ್ಚೋದ್ರಿಂದ ತಾನೇ ಎಲ್ಲಾರುನುವೆ ನಿನ್ನ ಹೊಡಿಯೋಕ್ ಬರ್ತಾರೆ, ನೀನ್ ಕಚ್ಚಬೇಡ ಇನ್ಮೇಲೆ ಅಂತ ಹೇಳಿ ಹೇಳ್ಕೊಟ್ ಹೋದ್ರು. ಆಯ್ತು, ಈ ಹಾವೇನ್ ಮಾಡ್ತು, ಯಾರು ಅದ್ರ ತಂಟೆಗ್ ಬಂದ್ರು ಸುಮ್ಮನೆ ಇರೋದಕ್ ಶುರು ಮಾಡ್ತು. ಈ ಹಾವು ಏನಾಯ್ತು, ಎಲ್ಲರಿಗೆ ಏನ್ ಶುರುವಾಯ್ತು, ಈ ಹಾವಿದೆ ಅನ್ನೋದು ಅವರ ಒಳಗಡೆಯ BP, ಅವರ ಒಳಗಡೆ ಭಾವನೆಗಳು ಬೇರೆ ಇರುತ್ತೆ. ಅಯ್ಯೋ ಎಲ್ಲಾದ್ರೂ ಕಚ್ಚಿಬಿಟ್ರೆ, ಆದ್ರೆ ಅದು ಏನು ಮಾಡ್ತಿರ್ಲಿಲ್ಲ ಅನ್ನೋದು ಆ ಪರಿಜ್ಞಾನ ಇರೋದಿಲ್ಲ ಜನಕ್ಕೆ. ಏನ್ ಮಾಡಕ್ ಶುರು ಮಾಡಿದ್ರು, ಕಲ್ಲಲ್ಲಿ ಹೊಡಿಯೋಕ್ ಶುರು ಮಾಡಿದ್ರು, ಕಡ್ಡಿಯಿಂದ ತಿವಿಯಕ್ ಶುರು ಮಾಡಿದ್ರು, ಅದನ್ನ ನಾನಾ ರೀತಿಯಲ್ಲಿ ಅದಕ್ಕೆ ನೋವು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಮೈ ತುಂಬಾ ಗಾಯಗಳಾಯ್ತು, ಹಾವಿನ ಮೈ ತುಂಬಾ ಗಾಯಗಳಾಯ್ತು. ಆದ್ರೂ ಅದು ಏನೂ ಮಾಡ್ದಲೆ ಸಹಿಸ್ಕೊಂಡು ಸುಮ್ಮನೆ ಮೌನವಾಗಿರೋದನ್ನ ಕಲ್ತ್ಕೊಳ್ಳಿ. ಆಗ ಆ ಸನ್ಯಾಸಿ ಹೋಗಿದ್ರಲ್ಲ, ಆ ಸನ್ಯಾಸಿ ಮತ್ತೆ ಅದೇ ದಾರಿನಲ್ಲಿ ಬರ್ತಾ ಆ ಹಾವು ಮತ್ತೆ ಕಾಣಿಸ್ತು. ಅವರಿಗೆ ಅಯ್ಯೋ ಅನ್ಸಕ್ ಶುರುವಾಯ್ತು, ಅಯ್ಯೋ ಇದೇನಿದು, ಈ ಹಾವು ಹಿಂಗಾಗ್ಬಿಟ್ಟಿದೆ, ಇಷ್ಟು ಮೈ ಮೇಲೆಲ್ಲ ಗಾಯ, ಯಾಕೆ ಏನಾಯ್ತು ಅಂತ ಆ ಹಾವನ್ ವಿಚಾರಿಸಿದ್ರೆ, ನೀನ್ ಎಲ್ಲದಕ್ಕೂ ಮೌನವಾಗಿರು ಅಂತ ಹೇಳಿದ್ಯಲ್ವಾ, ನಾನ್ ಮೌನವಾಗೇ ಇದ್ದೀನಿ, ನೋಡು ನನ್ನ ಅವಸ್ಥೆ ಅಂತ ಹೇಳ್ತಾನೆ. ಆಗ ಆ ಸನ್ಯಾಸಿ ಹೇಳ್ತಾರೆ, ನೋಡಪ್ಪ, ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದೀನಿ, ಬುಸ್ಗುಡ್ಬೇಡ ಅಂತ ನಾ ಹೇಳಿಲ್ಲ ನಿನಗೆ. ಯಾರು ನನಗೆ ತೊಂದರೆ ಮಾಡ್ತಿದ್ದಾರೆ ಅಂದಾಗ ಎದ್ದು ನಿಂತು ಎದುರಿಸುವಂತಹ ಸಾಮರ್ಥ್ಯ ಇದ್ದು ನಾವು ಮೌನವಾಗಿದ್ದೀವಿ ಅಂದ್ರೆ ಅದು ನಿನ್ನದೇ ತಪ್ಪು. ನೀನ್ ಸ್ವಲ್ಪ ಬುಸ್ಗುಟ್ಟಿದ್ರೆ ಅವರೆಲ್ಲರೂ ಓಡ್ ಹೋಗ್ತಿದ್ರು, ನೀನ್ ಬುಸ್ಗುಡ್ಬೇಡ ಅಂತ ಯಾರು ಹೇಳಿಲ್ಲಲ್ಲ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಕೂಡ ನಾವು ಮೌನವಾಗಿದ್ದೀವಿ ಅಂತಂದಾಗ ಅದರ ಸಿಚುಯೇಷನ್ ಅನ್ನೇ ಬೇರೆ ತರ ತಿಳಿದುಕೊಂಡು ಹೋಗ್ತಾ ಇರುವಾಗ ಅದನ್ನ ಎದ್ದು ನಿಂತು ಅದನ್ನ ಅಪೋಸ್ ಮಾಡೋದ್ರೊಳಗೆ ಖಂಡಿತ ತಪ್ಪಿಲ್ಲ. ನಿಜ ಮೇಡಮ್. ಎಸ್ ಮೇಡಮ್. ನಮ್ಮ ಮೌನವೇ ಅವರ ಬಂಡವಾಳ ಆಗ್ಬಾರ್ದು ಯಾವತ್ತಿಗೂ. ಸೊ ಪ್ರತಿಭಟಿಸುವಂತ ಶಕ್ತಿ ಆವಾಗ ನಮಗ್ ಬರ್ಲೇಬೇಕು, ಪ್ರತಿಭಟಿಸ್ಲೇಬೇಕು ಅನ್ನೋದು ನಿಜ. ಚೆನ್ನಾಗಿ ಹೇಳಿದ್ರಿ. ಕಾಮನ್ ಸೆನ್ಸ್ ಇಂದ ಇರುವಂತದ್ದು ತುಂಬಾ ಅವಶ್ಯಕತೆ ಅಂತ ಹೇಳೋದು ಇದಕ್ಕೇನೆ. ನಿಜ ನಿಜ. ಥ್ಯಾಂಕ್ ಯು ಸರ್, ಅಮಿತ್ ಕುಮಾರ್ ಸರ್. ಮೇಡಮ್ ವೆರಿ ಥ್ಯಾಂಕ್ ಯು ನೈಸ್. ಮೇಡಮ್. ಅಲ್ಲ ಓಕೆ, ಇನ್ನೊಂದ್ ಏನ್ ಸುನೀತಾ ರಾವ್. ಇನ್ನೊಂದ್ ಏನ್ ಮೇಡಮ್ ಅಂದ್ರೆ ಮೇಡಮ್, ಸರ್ ಹೇಳಿ ನಿಮ್ ಕ್ವಶನ್ ಹಾ ಎಸ್ ವೆರಿ ಸೂಟಬಲ್ ಎಕ್ಸಾಂಪಲ್ ಮೇಡಮ್, ಇದು ಕರೆಕ್ಟ್. ಓಕೆ. ಆದ್ರೆ ಈಗಿನ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂದ್ರೆ, ಈಗ ನಾವು ನಿಜಕ್ಕೆ ಆದಷ್ಟು ಬೇಗ ಸ್ಯಾಟಿಸ್ಫೈಡ್ ಆನ್ಸರ್ ಸಿಗೋದಿಲ್ಲ. ಅದು ಲಾಂಗ್ ಟರ್ಮ್, ಅಷ್ಟರಲ್ಲಿ ಏನೇನೋ ರೂಪರೇಷೆಗಳು ಬದಲಾಗಿ ಹೋಗ್ಬಿಟ್ಟಿರ್ತವೆ. ಆಮೇಲೆ ಇನ್ನೊಂದು, ಮನಸ್ಸಿಗೆ ತುಂಬಾ ಮಾತಾಡಿರ್ತಾರಲ್ಲ ಮೇಡಮ್, ಅದು ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ, ಅದು ಮರಿಲಿಕ್ಕೆ ಆಗೋದಿಲ್ಲ. ಅಂತವ್ ಏನಾದ್ರು ಸನ್ನಿವೇಶಗಳು ಬಂದಾಗ ಮನಸ್ಥಿತಿನೇ ಬದಲಾಗಿ ಹೋಗ್ಬಿಡುತ್ತೆ, ಮನುಷ್ಯನ ಒಂದು ಸ್ಟ್ರಕ್ಚರೈಸ್ ಚೇಂಜ್ ಆಗೋಗ್ಬಿಡುತ್ತೆ. ಅವ್ ಮರಿಲಿಕ್ಕೆ ಏನಾದ್ರು ಒಂದ್ ಮೆಡಿಸಿನ್ ಇದೆಯಾ ಮೇಡಮ್? ಏನಾದ್ರು ಯಾರು ಮಾತಾಡಿದ್ದು? ಸರ್ ಇದಕ್ಕೆ ನಾನ್ ಹೇಳ್ತೀನಿ ಸರ್, ಮೇಡಮ್ ಸರ್, ಹೇಳಿ ಮೇಡಮ್. ಮರಿಲಿಕ್ಕೆ ಸರ್ ಬೇರೆ ಇನ್ನೇನು ಮಾಡ್ಬೇಡಿ ಸರ್. ನಿಮ್ಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡ್ತಾ ಹೋಗಿ ಸರ್. ನೀವೊಬ್ರು ಆಸ್ ಎ ಟೀಚರ್, ನನ್ನ ಟೀಚರ್ ಅಂತ ಕೇಳಲ್ಪಟ್ಟಿದ್ದೀನಿ. ನೀವು ಹೌದು ಟೀಚರ್, ಮೇಡಮ್. ನಿಮ್ಮ ಮಕ್ಕಳಲ್ಲಿ ದೇವರನ್ನ ಕಾಣಿ ಸರ್, ಅವ್ರ ಜೊತೆ ಆಟ ಆಡಿ ಸರ್, ಹುರಿದುಂಬಿಸಿ ಸರ್ ಅವ್ರನ್ನೆಲ್ಲ. ಏನಾದ್ರೂ ಒಂದ್ ಒಳ್ಳೇದ್ ಮಾಡಿ ಅಂತ ಅವ್ರಿಗೆಲ್ಲ ಹೇಳಿ ಸರ್, ಸಾಕು ಸರ್, ಅಷ್ಟೇನೆ. ಈ ನಿಮ್ಮ ಮರವನ್ನ ನೀವು ಇನ್ನೂ ಮರ್ಸೋಕ್ಕೆ ಆ ಮಕ್ಕಳಿಂದ ಸಾಧ್ಯ. ಆ ಒಂದು ಮಾಡ್ಲಿಕ್ಕೆ ನೀವು ಹೋಗ್ಬಿಡಿ. ಅಲ್ಲ, ನನಗ್ ಗೊತ್ತಿರೋದು ನಾನು ಹೇಳಿದೆ. ಸೊ ಇದು ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮಕ್ಕಳ ಜೊತೆ ಸಾಕಷ್ಟು ಕೂತ್ಕೊಂಡು ಆಟ ಆಡ್ತೀನಿ, ಮಕ್ಕಳ ಜೊತೆನೆ ಇರೋ ಹಾಗೆ ನಾನು ಪ್ರಯತ್ನ ಪಡ್ತೀನಿ. ಸೊ ಆವಾಗ ಸಾಕಷ್ಟು ನನ್ನ ಸರ್, ನೋವುಗಳು ಯಾರಿಗಿಲ್ಲ ಸರ್? ನೋವುಗಳು ಇದ್ರೇನೆ ನಾವು ಮನುಷ್ಯರು ಸರ್, ಅಲ್ವಾ? ಹೌದು. ಹಾಗಾಗಿ ನೋವುಗಳು ಎಲ್ಲೋ ಒಂದ್ ಇಲ್ಲಿ ಕಡೆ ಒಂದು ಇಷ್ಟ್ರ ಮಟ್ಟಕ್ಕೆ ನಾವೇನೋ ಒಂದ್ ಸ್ವಲ್ಪ ಬಂದಿದೀವಿ ಅಂದ್ರೆ ಭಾಗಶಃ ನಮ್ಗೆ ಗೊತ್ತಿಲ್ಲ ಅದರಿಂದಾನೇ ಬಂದಿದೀವೇನೋ ಅಂತ ಅನಿಸ್ತಾ ಇದೆ. ಅನ್ಸೋದೇನದು 100%. ಸತ್ಯ ಮೇಡಮ್. ಆದ್ರೆ ಆ ಮನಸ್ಥಿತಿನ ಬರ್ಸೋಷ್ಟು, ನೋವು ಬರ್ಸೋಷ್ಟು ತಾಳ್ಮೆ ಆಗ್ಲಿ ಅಥವಾ ಮನಸ್ಥಿತಿ ಈಗ ಮನುಷ್ಯರಿಗಿಲ್ಲ. ಅದ್ ಹಿಂಗೆ ಇದ್ರೆ ಜೀವನ ಹೆಂಗಪ್ಪ ಅಂತ ಅನ್ನೋದೊಂದು ಪ್ರಶ್ನೆ ಅಷ್ಟೇ, ಏನಿಲ್ಲ ಮೇಡಮ್. ಅದು ಮುಂದ ಬದಲಾಗ್ಬೇಕು ಅನ್ನೋದು ಅಪೇಕ್ಷಣೆ, ಎದರಿಂದ ಬದಲಾಗ್ತಾ ಇಲ್ಲ. ಅದಕ್ಕೆ ಹೊಂದ್ಕೋಬೇಕು ಅಂತಂತಂದ್ರೆ ಅಲ್ಲಿ ಕೂಡ ತಾಳ್ಮೆ ಕಳ್ಕೊಳ್ಳೋ ಪರಿಸ್ಥಿತಿ ಅನಿವಾರ್ಯವಾಗಿ ಬರ್ತಾ ಇದೆ. ಹೌದಾ? ಅಂತ ಟೈಮಲ್ಲಿ ಹೌದು ಕಳ್ಕೊಬಾರ್ದು ಸರ್. ತಾಳ್ಮೆ. ಸರ್ ನಿಮಗೆ ತುಂಬಾ ದ್ವೇಷ ಬಂದ್ರೆ, ಕೋಪ ಬಂದ್ರೆ ಇನ್ನೂ ಒಂದು ಇದೆ ಸರ್, ಹೇಳಿ ಮೇಡಮ್, ಪರಿಹಾರ. ಏನಂತ ಹೇಳಿ ಮೇಡಮ್. ಅದನ್ನ ನೋಡಿ ನಕ್ಕು ಬಿಡಿ ಸರ್, ಅಷ್ಟೇನೆ. ಹೆದರ್ಕೊಂಡು ಹೌದಲ್ಲ ಓಡೋದು. ಮೇಡಮ್? ಕರೆಕ್ಟ್ ಮೇಡಮ್, ಕರೆಕ್ಟ್. ಅಷ್ಟೇ ಸರ್. ಥ್ಯಾಂಕ್ ಯು ಹೌದು ಸೋ ಮೇಡಮ್. ಮಚ್. ಮೇಡಮ್, ಸುನೀತಾ ಮೇಡಮ್ ಮಾತಾಡಿ ಮೇಡಮ್. ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಸುನೀತಾ ಅವರೇ ಮಾತಾಡಿ.
ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ ಈಗ? ಈಗ ಮಾತಾಡಿ ಮೇಡಮ್, ಮಾತಾಡಿ. ಓಕೆ. ಆ, ಆ, ಮಾಲಿನಿ ಮೇಡಮ್ ಅವ್ರಿಗೂ ರೂಪಾ ಮೇಡಮ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅಂದ್ರೆ ನನಗೆ ಒಂದ್ಸತಿ ರಿಯಲೈಸೇಷನ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಆಯ್ತು. ನಾನೇ ಒಂದು ಲೈವ್ ಎಕ್ಸಾಂಪಲ್ ಅಂತ ಈಗೆಲ್ಲ ಅವರೆಲ್ಲ ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ನನ್ನಲ್ಲೇ ಆನ್ಸರ್ ಇದೆ ಅಂತ ನಾನು ಹೇಳ್ಬೋದು. ಏನಂತಂದ್ರೆ, ಈಗ ನಾನು ಒಂದು ಇಂಟರ್ನ್ಯಾಷನಲ್ NGO ನಲ್ಲಿ 27 ವರ್ಷ ಕೆಲಸ ಮಾಡಿದೆ. ಆಗ ಅಲ್ಲೇನಾಯ್ತು ಅಂದ್ರೆ, ಅದೇ ನನಗೆ ಹೇಗೆ ಬಿಹೇವ್ ಮಾಡ್ಕೋಬೇಕು, ಎಲ್ಲರೂ ನನ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನನಗೆ ಪ್ರಮೋಷನ್ ಕೊಡ್ತಾ ಇಲ್ಲ, ನಾನು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಾನು ಎಷ್ಟೊಂದು ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಎಷ್ಟೊಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಎಲ್ಲ ನಂದು ಎಷ್ಟೊಂದು ಸ್ಟೋರಿಗಳಿತ್ತು. ಆದ್ರೆ ನನಗೆ ಅದು ಗೊತ್ತಾಗ್ಲಿಲ್ಲ, ನನ್ನಲ್ಲೇ ಏನೋ ಒಂದು ಇವರು ರೂಪಾ ಮೇಡಮ್ ಹೇಳ್ದಂಗೆ ಅದು ನನ್ನಲ್ಲೇ ಏನೋ ಮಿಸ್ಟೇಕ್ ಇದೆ, ನನ್ನಲ್ಲೇ ಏನೋ ಒಂದು ಇದು ಏನದು ಒಂದು ಏನದು ನೆಗೆಟಿವ್ ಇದಿದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಈ ತರ ಅಧ್ಯಾತ್ಮದ್ದು ಇದು ಕೋರ್ಸ್ಗಳು ಅದು ಇದೆಲ್ಲ ಮಾಡ್ಕೊಂಡಾಗ ನನಗೆ ರಿಯಲೈಸೇಷನ್ ಆಯ್ತು ನನಗೆ. ಆಮೇಲೆ ನೋಡಿ, ನನ್ನಲ್ಲಿ ಬಿಹೇವಿಯರ್ ಚೇಂಜ್ ಆಯ್ತು. ಚೇಂಜ್ ಆದ್ಮೇಲೆ 16 ವರ್ಷ ನಾನು ಪ್ರಮೋಷನ್ ಇಲ್ಲದೆ ನಾನು ಆ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಪ್ರತಿ ವರ್ಷ ಇದು ಏನದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎಲ್ಲ ಮಾಡ್ತಾರೆ. ಆದ್ರೆ ನೋಡಿ, ನನ್ನ ಒಂದು ಪರ್ಫಾರ್ಮೆನ್ಸ್ ಹೊರಗಡೆ ಬರ್ಲೇ ಇಲ್ಲ. ಅಲ್ಲಿ ಯಾರು ನನ್ಗೊಂದು 16 ವರ್ಷ ನನಗೆ ಪ್ರಮೋಷನ್ ಕೊಡ್ಲಿಲ್ಲ. ಆಮೇಲೆ ನೋಡಿ, ನನ್ನಲ್ಲಿ ಬದಲಾವಣೆ ಆಯ್ತಲ್ಲ, ನನ್ನ ಜನಗಳನ್ನ ನೋಡೋ ಇದು ದೃಷ್ಟಿ ಬದಲಾಯ್ತು. ಅದೇ ಈ ತರ ಎಲ್ಲ ಸ್ಟೋರಿಗಳಿತ್ತಲ್ಲ, ನೋಡಿ ನಾವು ಇದು ನ್ಯಾಯವಾಗಿ ದುಡಿತೀವಿ, ನಮಗೆ ಇವ್ರು ಯಾರು ಇದು ಮಾಡಲ್ಲ, ಆಮೇಲೆ ನಾವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀವಿ, ಯಾರು ನಮ್ಮನ್ನ ನೋಟಿಸ್ ಮಾಡಲ್ಲ, ನಮ್ಮಂತವ್ರೆಲ್ಲ ಇವ್ರಿಗೆ ಬೇಕಾಗಿಲ್ಲ, ಇವ್ರಿಗೆಲ್ಲ ಬಾಸ್ಗಳಿಗೆ ಏನದು ಬೆಣ್ಣೆ ಹಚ್ಚುತ್ತಾರಲ್ಲ ಅಂತವ್ರು ಬೇಕಾಗಿದೆ. ಇಂಥವೆಲ್ಲ ತುಂಬಾ ಸ್ಟೋರಿಗಳು ನಾನು ಇದು ಮಾಡ್ತಾ ಇದ್ದೆ, ಜಗಳಗಳು ಮಾಡ್ತಾ ಇದ್ದೆ, ನಾನು ಎಲ್ಲ ಮಾಡಿದ್ದೀನಿ ನಾನು. ಆಮೇಲೆ ನನಗೆ ಈ ಅರಿವು ಬಂದ ಮೇಲೆ ಆ ಸ್ಟೋರಿಗಳೆಲ್ಲ ಸ್ಟಾಪ್ ಆಯ್ತು. ನನಗೆ ಎಲ್ಲರನ್ನೂ ಒಂದು ಹ್ಯೂಮನ್ ಬೀಯಿಂಗ್ ತರ ನೋಡಕ್ ಶುರು ಮಾಡಿದೆ. ಎಲ್ಲ ನನ್ನ ಆಟಿಟ್ಯೂಡ್ ಅಲ್ಲಿ ತುಂಬಾ ಚೇಂಜ್ ಆಗೋಯ್ತು. ನಾನು ಎಲ್ಲರನ್ನೂ ಒಂದು ಆತ್ಮ ಅಂತ ನೋಡಕ್ ಶುರು ಮಾಡಿದೆ ನಾನು. ಆಗ ನೋಡಿ, ನನಗೆ ಇನ್ನ 16 ಅಂದ್ರೆ ಇನ್ನೊಂದು 11 ವರ್ಷದಲ್ಲಿ 3-4 ಪ್ರಮೋಷನ್ ಸಿಕ್ಬಿಡ್ತು ನನಗೆ. ಅದೇ ಅಂದ್ರೆ ನನ್ನಲ್ಲಿ ಆಟಿಟ್ಯೂಡ್ ಚೇಂಜ್ ಆಯ್ತು. ನಾನು ಬೇರೆಯವರಲ್ಲಿ ಮಿಸ್ಟೇಕ್ ಕಂಡಿಡ್ತಾ ಇದ್ದೆ, ಬೇರೆಯವರಲ್ಲಿ ತಪ್ಪು ಕಂಡಿಡ್ತಾ ಇದ್ದೆ, ಅವ್ರನ್ನ ಇದು ತಪ್ಪು ಮಾಡ್ತಾ ಇದ್ದೆ, ಅವ್ರನ್ನ ಬೈತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಅದ್ ಯಾವಾಗ ನನ್ನ ಆಟಿಟ್ಯೂಡ್ ಸ್ಟಾಪ್ ಆಯ್ತು, ಅದೆಲ್ಲ ಸ್ಟಾಪ್ ಆಯ್ತು. ನಾನು ಅವ್ರನ್ನ ಒಂದು ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡಕ್ ಶುರು ಮಾಡಿದೆ. ಅದ್ ಹೆಂಗೆ ನನಗೆ ಗೊತ್ತಿಲ್ಲ. ಆಮೇಲೆ ಅದ್ರ ನೋಡಿ, ನಾನು ಬೆಂಗಳೂರು ಆಫೀಸಲ್ಲಿ ಇದ್ದಿದ್ದು. ಈ ಬೆಂಗಳೂರು ಆಫೀಸಲ್ಲಿ ಇರೋ ಇದ್ರಲ್ಲೇ ನನ್ನ ಸರ್ಕಲ್ ಅಲ್ಲಿ ನನ್ನಿಂದ ಅದರಿಂದ ಹೊರಗಡೆ ಬರಕ್ಕೂ ಅವಕಾಶ ಇರ್ಲಿಲ್ಲ. ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ನೋಟಿಸ್ ಮಾಡಕ್ ಅವಕಾಶ ಇರ್ಲಿಲ್ಲ. ಬಟ್ ನನ್ಗೆ ಆಮೇಲೆ ಆ 11 ವರ್ಷದಲ್ಲಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು ಇದಿದೆ, ಬ್ರಾಂಚಸ್ ಇದೆ, ಆಲ್ ಓವರ್ ಇಂಡಿಯಾದಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಟಿಫೈ ಆಗೋಯ್ತು. ಅಂದ್ರೆ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು, ನಾವು ಜನಗಳನ್ನ ನೋಡೋ ದೃಷ್ಟಿ ಚೇಂಜ್ ಆಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ನನ್ಗೆ ಅರಿವಾಯ್ತು ಮೇಡಮ್. ಅದು ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಮಾತುಗಳು ಏನಿದೆ ಇವತ್ತಿನ ಜನಾಂಗಕ್ಕೆ ತುಂಬಾ ಮೋಟಿವೇಶನಲ್ ಆಗಿ ಅವಶ್ಯಕತೆ ಇರುವಂತ ಮಾತುಗಳಿದು. ಹೌದು ಇವತ್ತು ಎಷ್ಟು ಚಿಕ್ಕ ಚಿಕ್ಕ ಹುಡುಗರನ್ನು ನೋಡ್ತಾ ಇದೀವಿ, ಅವರಲ್ಲಿರುವಂತಹ ಫ್ರಸ್ಟ್ರೇಷನ್, ಒಂದು ಜಾಬ್ ಮಾಡ್ತಾ ಇರ್ಬೋದು, ಓದ್ತಾ ಇರ್ಬೋದು, ಇದನ್ನ ಸ್ವಲ್ಪ ಅವ್ರಿಗೆ ಅರ್ಥ ಮಾಡ್ಸಿದ್ರೆ ಸಾಕು, ಅವ್ರು ಮುಂದೆ ಬರ್ತಾರೆ. ಆದ್ರೆ ಈ ಒಂದು ಮಾತಿನಲ್ಲೇ ಎಲ್ಲಾ ತಂದೆ ತಾಯಿಯರು ಸೋಲ್ತಾ ಇದೀವಿ. ಹೌದು ಮೇಡಮ್. ಅಂದ್ರೆ ಇವಾಗ ನಮ್ಮಲ್ಲಿ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಂಡ್ರೆ ನಮ್ಗೆ ಬೆನಿಫಿಟ್ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ನನಗೆ ಅಲ್ಲಿವರೆಗೂ ನಮ್ಗೆ ಎಲ್ಲರೂ ಅನ್ಯಾಯ ಮಾಡ್ತಾರೆ, ಎಲ್ಲರೂ ಕೆಟ್ಟವರು, ನನ್ಗೆ ಹಾಗೆ ಇದ್ದಿದ್ದು. ಪ್ರತಿಯೊಬ್ರು ಅಂದ್ರೆ ಒಂದ್ ಆರ್ಗನೈಸೇಷನ್ ಬಿಟ್ಟ ಇನ್ನೊಂದಕ್ಕೆ ಹೋದೆ ಎಲ್ಲೋದ್ರೂ ನಂಗೆ ಅದೇ ತರ ಜನ ಕಾಣಿಸ್ತಾರೆ, ಅದಕ್ಕಿಂತ ವರ್ಸ್ಟಾಗೆ ಜನಗಳು ಕಾಣಿಸ್ತಾ ಇದಾರೆ. ಆಮೇಲೆ ನನ್ಗೆ ಗೊತ್ತಾಯ್ತು ನನ್ನಲ್ಲೇನೋ ನಾನು ನೋಡೋ ದೃಷ್ಟಿ ನಾನು ಚೇಂಜ್ ಮಾಡ್ಕೋಬೇಕಾಗಿದೆ ಅಂತ. ಸೊ ನಾನು ಚೇಂಜ್ ಮಾಡ್ಕೊಂಡ್ಮೇಲೆ ಆಮೇಲೆ ಕಂಪ್ಲೀಟ್ ಆಗಿ ಎಲ್ಲರೂ ಚೇಂಜ್ ಆಗೋದು. ನನ್ನ ಇವತ್ತು ನನ್ಗೆ ಯಾರು ಒಂದು ಎನಿಮೀಸ್ ಅನ್ನೋದು ಇಲ್ಲ, ನನಗೆ ಕೋಪ ತಾಪ ಇಲ್ಲ, ಯಾರ ಹತ್ರ ಜಗಳಾಡಲ್ಲ. ಇಲ್ಲೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ. ಒಂದ್ ಕಾಲದಲ್ಲಿ ನಂಗೆ ಅಪಾರ್ಟ್ಮೆಂಟ್ಗೆ ಬರ್ಬೇಕು ಅಂತ ನಂಗೆ ಆಗ್ತಾನೆ ಇರ್ಲಿಲ್ಲ ನನಗೆ. ಯಾಕೆಂದ್ರೆ ನನ್ಗೆ ಆ ಭಯ ಇತ್ತು. ನನ್ಗೆ ಏನು, ನಾನು ಎಲ್ಲರ ಹತ್ರ ಜಗಳ ಮಾಡ್ತೀನೇನೋ, ಎಲ್ಲರೂ ಚಿಕ್ಕ ತಪ್ಪುಗಳನ್ನ ಅವ್ರ ಹತ್ರ ಚಿಕ್ಕ ತಪ್ಪು ಕಡಿಯೋದು, ಜಗಳ ಮಾಡೋದು, ಆ ತರ ಮಾಡ್ತಾ ಇದ್ದೆ ನಾನು. ಸೊ ನನಗೆ ಈಗ ಅಪಾರ್ಟ್ಮೆಂಟ್ ನಾವ್ ಇರ್ಲೇಬೇಕಲ್ಲ, ಎಷ್ಟೆಷ್ಟು ವರ್ಷಗಳು ಇರ್ಬೇಕಾಗುತ್ತೆ. ಅಕ್ಕಪಕ್ಕದವ್ರ ಜೊತೆಯಲ್ಲಿ ನಾವು ಫ್ರೆಂಡ್ಶಿಪ್ ಅಲ್ಲಿ ಇಲ್ಲ ಅಂದ್ರೆ ಹೇಗಿರುತ್ತೆ. ಆಮೇಲೆ ನನಗೆ ಈಗ ನೋಡಿ, ಈ ಅಪಾರ್ಟ್ಮೆಂಟ್ ಅಲ್ಲಿ ಬಂದ್ 3-3.5 ವರ್ಷ ಆಯ್ತು, ತಣ್ಣಗಿದ್ದೀನಿ ನಾನು. ಸೂಪರ್
ಸೂಪರ್. ಮೇಡಮ್, ನಿಮ್ಮ ಅನುಭವ ಬೇರೆ ಎಲ್ರಿಗೂ ಇಷ್ಟೇ. ಇಲ್ಲಿ ಯಾರಿಗೆ ಸಾಕಷ್ಟು ಉತ್ತರಕ್ಕೆ ಕಾಯ್ತಿರ್ತಾರೆ ಅವ್ರಿಗೆ ಅದೊಂದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಒಂದು ಮಾರ್ಗದರ್ಶಕವಾಗಿ ನೀವು ಬಂದ್ರಿ ಇವತ್ತು. ತುಂಬಾ ಹೃದಯದ ಧನ್ಯವಾದ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ, ನಾನು ಅಪಾರ್ಟ್ಮೆಂಟ್ ಅಲ್ಲೇ ಇದ್ದೀನಿ. ನಂದೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ನನಗೆ ಯಾರು ಮಾತಾಡಕ್ಕಿಲ್ಲ ಅಂದ್ರೆ ತುಂಬಾ ಹುಚ್ಚಿ ತರ ಆಗ್ಬಿಡ್ತೀನಿ ನಾನು. ನಮ್ಮ ಮನೇಲಾದ್ರೂ ಮಾತಾಡ್ಬೇಕು, ನಾನು ಎಲ್ಲ ಹೊರಗಡೆ ಆದ್ರೂ ಮಾತಾಡ್ಬೇಕು, ರೋಡಲ್ಲಿ ಎಲ್ರು ಮಾತಾಡ್ಸ್ಕೊಂಡ್ಬಿಡ್ತೀನಿ. ನಮ್ಮನೇಲಿ ಯಾರಿಗೂ ಆಗೋದಿಲ್ಲ ಅದು. ಥೂ, ಇವಳ ಜೊತೆ ಬಂದ್ರೆ ಹಣೆ ಬಾರ ರೋಡ್ರು ಮಾತಾಡ್ಸ್ಕೊಂಡ್ ಬರ್ತಾಳಪ್ಪ ಇವಳು ಅಂತ ಬೈತಾರ ನನಗೆ. ನಂಗೆ ಇದು ನೋಡಿ, ಒಬ್ಬೊಬ್ರು ಒಂದೊಂದ್ ತರ ಸಮಸ್ಯೆ. ನಾನ್ ತುಂಬಾ ಮಾತಾಡೋದೇ ಸಮಸ್ಯೆ. ಏನ್ ಮಾಡೋದು ಈಗ? ಅದಕ್ಕೆ ನೋಡಿ, ನಾನೇ ಮುಂಚೆ ಅಮಿತ್ ಕುಮಾರ್ ಅವರ ಇದಕ್ಕೆ ನಾನೇ ಹೇಳ್ಬಿಟ್ಟೆ, ಮೇಡಮ್ ಬಿಡ್ಲೇ ಇಲ್ಲ ನಾನೇ ಹೇಳ್ಬಿಟ್ಟೆ, ತಾಳ್ಮೆ ಮತ್ತೆ ಮೌನ ಇದು ನಮ್ಮನ್ನ ಇನ್ನೊಂದು ಉನ್ನತವಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು. ಆದ್ರೆ ನಾನು ಹೇಳ್ತಿದ್ದೀನಿ ಅಷ್ಟೇ, ಅದ್ ಮಾಡೋದಿಕ್ ನನ್ ಕೈಲೂ ಆಗ್ತಾ ಇಲ್ಲ. ಮೌನ ತುಂಬಾ ಹೌದು ಮೇಡಮ್, ಕರೆಕ್ಟ್, ನಿಜ. ಅಲ್ಲ, ಆಮೇಲೆ ಇನ್ನೊಂದ್ 2 ನಿಮಿಷ ಇದು ಟೈಮ್ ಇದೆ ಅಂತ ನಾನು ಇನ್ನೊಂದು ಇದು ಹೇಳ್ತೀನಿ. ಅಂದ್ರೆ ನಾನು ವಿಪස්සನ ಮೆಡಿಟೇಷನ್ ಅಟೆಂಡ್ ಮಾಡಿದೆ. 10 ದಿನ ವಿಪස්සನ ಮೆಡಿಟೇಷನ್ ಅಟೆಂಡ್ ಮಾಡಿದೆ. ಅಲ್ಲಿ ನಾವು ಮಾತಾಡಬಾರ್ದು. ನಾವು ಹೌದು, ಅವಾಗ ಮೌನವಾಗಿರ್ಬೇಕು. ಏನಾಯ್ತು, ಮೌನವಾಗಿರ್ಬೇಕು. ಅವಾಗ ಏನಾಗ್ತಿತ್ತು ಅಂದ್ರೆ, ರಾತ್ರಿ ಹೊತ್ತಿನಲ್ಲಿ ನಮ್ಮೆಲ್ಲರನ್ನು ಒಂದು ಡಾರ್ಮಿಟ್ರಿನಲ್ಲಿ ಮಲಗಿಸೋರು. ಅಲ್ಲಿ ಒಬ್ರು ಗೊರಕೆ ಹೊಡಿತಾರೆ, ಒಬ್ರು ಎದ್ದು ಬಿಟ್ಟು ಲೈಟ್ ಹಾಕ್ತಾರೆ, ಇನ್ನೊಬ್ರು ಏನೋ ಸೌಂಡ್ ಮಾಡ್ತಾರೆ. ನಮ್ಗೆ ನಿದ್ದೆಗಳಿಗೆ ಅವಕಾಶ ಇರ್ತಿರ್ಲಿಲ್ಲ. ಆದ್ರೆ ನಾವು ಮಾತಾಡ್ಬಾರ್ದು. ಇವಾಗ ಜಗಳ ಆಡ್ಬಾರ್ದು, ಮಾತಾಡ್ಬಾರ್ದು. ಆಮೇಲೆ ಬೆಳಿಗ್ಗೆ ನಾವು ಇದು ಸ್ನಾನಕ್ಕೆ ಅಲ್ಲಿರೋದು ಕಡಿಮೆ, ಇದು ಬಚ್ಚಲ್ ಮನೆ ಇರುತ್ತೆ. ಆಮೇಲೆ ಬಟ್ಟೆ ಒಣಗಾಕ ಕಡಿಮೆ ಜಾಗ ಇರುತ್ತೆ. ಅದೆಲ್ಲ ನೋಡಿದ್ರೆ ಅಲ್ಲೊಂಥರ ಇದು ಸ್ಪರ್ಧೆ. ಆಮೇಲೆ ಬಟ್ಟೆ ನಾವ್ ಹಿಂಗ್ ಒಣಗಾಕ್ಬಿಟ್ಟು ಒಂದ್ ಸೆಷನ್ಗೆ ಹೋಗ್ಬಿಟ್ಟು ಹಿಂಗ್ ಬಂದ್ ನೋಡೋಷ್ಟೊತ್ತಿಗೆ ನಮ್ಮ ಬಟ್ಟೆನ ಯಾರು ಹಿಂಗ್ ಜರುಗಿಸ್ಬಿಟ್ಟು ಅವ್ರ ಬಟ್ಟೆ ಹಾಕಿರ್ತಾರೆ. ಅಯ್ಯೋ, ಇದೆಲ್ಲ ನೋಡಿದವಾಗ ಸಿಟ್ಟು ಏರ್ತಾ ಇತ್ತು. ಅದನ್ನ ನಾವು ಮಾತಾಡಂಗಿಲ್ಲ. ಆದ್ರೆ 10 ದಿನ ಆಗೋಷ್ಟೊಳಗೆ ನನ್ಗೊಂದು ರಿಯಲೈಸೇಷನ್ ಆಯ್ತು ಅಂತಂದ್ರೆ, ನೋಡಿ, ನಮ್ಗೆ ಆ ಸಣ್ಣ ಪುಟ್ಟ ನಾವು ಏನದು ಸಣ್ಣ ಪುಟ್ಟ ಇಶ್ಯೂಗಳಿಗೆ ನಾವ್ ಎಷ್ಟು ಇರಿಟೇಟ್ ಆಗ್ತೀವಿ, ನಾವ್ ಎಷ್ಟು ಇದ್ ಮಾಡ್ಕೋತೀವಿ. ಇವಾಗ ನೋಡಿ, ನಾವೇನು ಮಾತಾಡ್ಲಿಲ್ಲ, ಆದ್ರೆ ನನ್ಗೆ ಅದು ಇಮಿಡಿಯೇಟ್ ಮರ್ತೋಯ್ತು ನನಗೆ. ಇವಾಗ ನಾನು ಜಗಳ ಆಡಿದ್ರೆ ಅವ್ರ ಹತ್ರ ನಾವ್ ಎಷ್ಟು ಫೈಟಿಂಗ್ ಮಾಡ್ಕೊಂಡ್ ನಾನು ಅವ್ರ ಹತ್ರ ಫೈಟಿಂಗ್ ಮಾಡೋದು, ಅವ್ರಿಗೆ ಬೇಕಂತ ಮಾಡೋದು, ನಾನು ಇನ್ನೇನೋ ಅವ್ರಿಗೆ ಬೇಕಂತ ಮಾಡೋದು. ಹಂಗೆ ನಮ್ಮಲ್ಲಿ ವೈರತ್ವ ಬೆಳ್ಕೊಂಡು ಹೋಗ್ತಾ ಇತ್ತು. ಬಟ್ 10ನೇ ದಿನ ಆಗೋಷ್ಟೊತ್ತಿಗೆ ನಮ್ಮಲ್ಲಿ ಎಷ್ಟು ಫ್ರೆಂಡ್ಶಿಪ್ ಬೆಳೀತು ನಮ್ಮ ಎಲ್ಲರಲ್ಲೂ ಅಂತಂದ್ರೆ, ಒಂಥರ ಅದು ಮಾತಾಡಕ್ಕೆ ಅವಕಾಶ ಇರ್ಲಿಲ್ವಲ್ಲ ನಮ್ಗೆ. ಮಾತಾಡ್ಬೇಕು ಅಂತ, ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೇಕು ಅಂತ ಎಷ್ಟು ಪರಿಚಯ ಮಾಡ್ಕೊಂಡು ತುಂಬಾ ಚೆನ್ನಾಗಾಯ್ತು ಮೇಡಮ್. ಅದೊಂದು ಒಳ್ಳೆ ನನ್ಗೆ ರಿಯಲೈಸೇಷನ್, ತುಂಬಾನೇ ಒಳ್ಳೆ ರಿಯಲೈಸೇಷನ್. ಅವಾಗ್ಲಿಂದ ನಾನು ಸಣ್ಣ ಪುಟ್ಟ ಇದಕ್ಕೆ ಇರಿಟೇಷನ್ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟೆ ನಾನು ಅಲ್ಲಿಂದ. ನಾವು ನೀವ್ ಹೇಳ್ದಂಗೆ ನಾವು ಮಾತಾಡ್ಲಿಲ್ಲ, ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಅದು ಬೆಳೆಯಲ್ಲ. ಅದು ಅಲ್ಲಿಗೆ ಇದು ಮುಚ್ಕೊಂಡು ಅದಕ್ಕೆ ನೆನ್ನೆ ಒಂದ್ ಮಾತು ಹೇಳಿದ್ರು ಅವರು, ಯಾವ್ದನ್ನ ನಾವು ಸ್ವೀಕರಿಸ್ತೀವಿ, ಯಾರೋ ಬೈದ್ರು, ಯಾರೋ ಅಂದ್ರು ಅಂದ್ರೆ ನಾವು ಸ್ವೀಕರಿಸಿದಾಗ ಅಷ್ಟೇನೆ ನಮಗ್ ನೋವು. ನಾವು ಸ್ವೀಕರಿಸ್ಲೇ ಇಲ್ಲ ಅಂತಂದ್ರೆ ನಮಗ್ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ? ಇದಕ್ಕೆಂದ್ರೆ ನಾನು ಒಂದು ಉದಾಹರಣೆ ಕೊಡಕ್ ಇಷ್ಟಪಡ್ತೀನಿ ಮೇಡಮ್, ವಿತ್ ಯುವರ್ ಪರ್ಮಿಷನ್. ಇಲ್ಲಿ ಕೋವಿಡ್ ಟೈಮಲ್ಲಿ ನೀವು ಹೇಳಿದ್ರೆ, ಒಂದು ಸಣ್ಣ ಪುಟ್ಟಕ್ಕೂ ನಾವು ತುಂಬಾ ಇರಿಟೇಷನ್ ಆಗತ್ತೆ, ನಮ್ಗೆ ತುಂಬಾ ಇರಿಟೇಟ್ ಆಗ್ತೀವಿ. ಎಲ್ಲ ಇದೇನಪ್ಪ, ಅವ್ರು ಬಂದ್ ಕಸ ಇಲ್ಲ ಹಾಕಿದ್ದಾರೆ, ಇವ್ರು ನೋಡಿದ್ರೆ ಇವ್ರು ಈ ತರ ತೊಂದರೆ ಮಾಡಿದ್ದಾರೆ, ನಾವೆಲ್ಲ ಒಟ್ಟಿಗೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನೋಡಿದ್ಯಾ ನನ್ ಕಮ್ಮಿ ಮೇಲೆ ಅವ್ರು ಒಣಗಾಕ್ಬಿಟ್ಟಿದ್ದಾರೆ. ಇವೆಲ್ಲ ಸಾಮಾನ್ಯವಾದದ್ದು. ಬಟ್ ಇದು ಏನಾಗತ್ತೆ ಅಂದ್ರೆ, ಈ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂದ್ರೆ, ಸಾಕಷ್ಟು ಜನ ಸಾಯ್ತಾ ಬಂದ್ರು. ಆಮೇಲೆ ಎಲ್ಲರಲ್ಲೂ ಬರೀ ತೊಂದ್ರೆ. ಆಮೇಲೆ ನೆರೆ ಬಂತು ನೋಡಿ. ನೆರೆ ಬಂದಾಗ ನಾವೇನ್ ಮಾಡಿದ್ವಿ, ಎಲ್ರು ಮುಂದೆ ಹೋದ್ವಿ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ವಿ. ಅಲ್ಲಿ ಯಾರಿಗೂ ಇರಿಟೇಷನ್ ಆಗ್ಲೇ ಇಲ್ಲ ಅಲ್ವಾ? ಆ ಒಂದು ಸ್ಥಿತಿ, ಅದು ಸಮಾಧಿ ಸ್ಥಿತಿಗೆ ಹತ್ರ ಅಂತ ನನ್ನ ಭಾವನೆ. ಏನ್ ಹೇಳ್ತೀರಾ ಮೇಡಮ್, ರೂಪಾ ಮೇಡಮ್? ಏಕೆಂದ್ರೆ ತುಂಬಾ ನೆರೆ ಬಂದಾಗ ಎಲ್ರೂ ಒಬ್ರಿಗೊಬ್ರು ಆದ್ವಿ, ಒಬ್ರಿಗೊಬ್ರು ಪಾತ್ರೆಗಳನ್ನ ಕೊಟ್ವಿ, ಬಟ್ಟೆಗಳನ್ನ ಕೊಟ್ವಿ, ಎಲ್ಲವನ್ನೂ ಕೊಟ್ವಿ ನಾವು. ಎಂತೆಂತ, ಯಾಕೆಂದ್ರೆ ಅಗತ್ಯಗಳು ನಮ್ಗೆ ಏನ್ ಅವಶ್ಯಕತೆ ಇರುತ್ತೆ ನಮ್ಮ ವಾಸಕ್ಕೆ, ಎಲ್ಲವನ್ನೂ ನಾವು ಕೊಟ್ವಿ. ಅದು ಏನು, ಹೃದಯ ತುಂಬಿ ಕೊಟ್ವಿ ನಾವು. ಓಕೆ. ಸೊ ಹಾಗಾಗಿ ಇದು ತುಂಬಾನೇ ಚೆನ್ನಾಗಿದೆ, ಚರ್ಚಿಸ್ಬೇಕಾದಂತ ವಿಷಯ. ಎನಿವೆ ಮೇಡಮ್, ನಿಮ್ಗೆ ತುಂಬ ಹೃದಯದ ಧನ್ಯವಾದ ರೂಪಾ ಮೇಡಮ್ ನಿಮ್ಗೆ. ಯಾಕೆಂದ್ರೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಸಡನ್ ಆಗಿ ಹೇಳಿದ್ದಕ್ಕೆ ನೀವು ಒಪ್ಕೊಂಡು ಬಂದದ್ದು, ಎಲ್ಲದಕ್ಕೂ ಸೇರಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೊಮ್ಮೆ ಹೀಗೆ ಬನ್ನಿ, ಹಿಂಗೆ ನಾವು ಸ್ವಲ್ಪ ಕಾಟ ಕೊಡ್ತಾ ಇರ್ತೀವಿ. ಯಾಕೆ ನಾವು ಮೌನವಾಗಿ ಇರಲ್ಲ, ನಾವು ಮೌನವಾಗಿ ಹೋಗಲ್ಲ, ಅದಕ್ಕೋಸ್ಕರ. ಹಾಗಾಗಿ ಧನ್ಯವಾದ ಮತ್ತೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಓಕೆ.
ಏನಿವೆ ಆತ್ಮಬಂಧುಗಳೇ, ಎಲ್ಲರೂ ಸಾಕಷ್ಟು ಜನ ನೀವು ಮಾತಾಡಿದ್ದೀರಿ, ಸಾಕಷ್ಟು ಜನಕ್ಕೆ ಉತ್ತರಗಳು ಸಿಕ್ಕಿವೆ ಅಂತ ಅನ್ಕೊಳ್ತಾ ನಾವೆಲ್ಲರೂ ಮತ್ತೊಮ್ಮೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ, ಈಗಾಗಲೇ ಸಾಕಷ್ಟು ವೇಳೆ ಆಗಿದೆ. ಹಾಗಾಗಿ ನಾವೆಲ್ಲರೂ ಒಬ್ರಿಗೊಬ್ರು ಸದ್ಯಕ್ಕೆ ನಾಳೆವರೆಗೆ ಬಾಯ್ ಬಾಯ್ ಹೇಳ್ತಾ ಎಲ್ಲರೂ ಈ ಈ ಕಾರ್ಯಕ್ರಮಕ್ಕೆ ನಾವು ಮುಗಿಸೋಂತ ಸಮಯ ಬಂದಿರೋದ್ರಿಂದ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ ಅಂತ ಹೇಳ್ತಾ, ಇವತ್ತು ಸತ್ಯೇಂದ್ರ ಸರ್ ಅವರು ಏನು ಮಾತಾಡ್ಲಿಲ್ಲ. ನಾಳೆ ನಿಮಗೆ ನಾಳಿದ್ದು ಅವರೇ ಮಾತಾಡ್ತಾರೆ, ಯಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಸಾಕಷ್ಟು ಜ್ಞಾನವನ್ನು ತಗೊಂಡು ನಾವು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ.